ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀವಿ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಈ ಹಾಲಿನ ಕೆನೆ ಇರುತ್ತಲ್ವ, ಅದನ್ನೆಲ್ಲ ನಾನು ಮಿಕ್ಸಿ ಒಂದು ಬಾಕ್ಸ್ಗೆ ಒಂದು ಟಿಫನ್ಗೆ ಹಾಕಿ ಫ್ರೀಝರಲ್ಲಿ ಇಟ್ಟಿದ್ದೆ. ಒಂದು ತಿಂಗಳಿಂದ ಅಂದ್ಕೊಳ್ಳಿ ಇಟ್ಟಿದ್ದೆ. ಅದನ್ನು ಇವತ್ತು ಮಾಡೋಣ, ತುಪ್ಪ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟು ಅದನ್ನು ಒಂದು ಸ್ವಲ್ಪ ಒಂದೆರಡು ಗಂಟೆ ಆಚೆ ಎತ್ತಿಟ್ಬಿಡಬೇಕು. 2 ಗಂಟೆ ಅಲ್ಲ, ನೈಟೇ ಎತ್ತಿಟ್ರೂ ಪರವಾಗಿಲ್ಲ. ಬೆಳಗ್ಗೆ ಮಾಡ್ಕೊಬೇಕಂದ್ರೆ ನೈಟ್ ಎತ್ತಿಕ್ಕೊಬೇಕು. ನೈಟ್ ಎತ್ತಿಕ್ಬಿಟ್ಟು ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಮಿಕ್ಸಿನಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಫುಲ್ಲು ಫೈನಾಗಿ ಪೇಸ್ಟ್ ಥರ ಮಾಡ್ಕೊಂಬಿಡ್ಬೇಕು. ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ನಾನು ಎಲ್ಲಿ ಕಲ್ತಿದ್ದು ಅಂದರೆ ನಮ್ಮ ದೊಡ್ಡಕ್ಕ ಮನೆಯಲ್ಲಿ ಕಲ್ತಿರೋದಿದು. ಈ ರೆಸಿಪಿನ ಅವ್ರ ಮನೇಲಿ ತುಂಬ ಹಸುಗಳಿದೆ ಅಲ್ವಾ, ಅವ್ರು ಯಾವಾಗೂ ಮಾಡ್ತಾಯಿರ್ತಾರೆ. ಹಸು ಈ ಥರ ತುಪ್ಪ ಅಂತೂ ಅವ್ರ ಮನೇಲಿ ಯಾವಾಗೂ ತುಂಬ. ಅವರು ಹಂಡೆ ಆ ಹಾಲೇನಾದರೂ ಮಿಕ್ಕಿದ್ರೆ ಒಂದು ದೊಡ್ಡ ದೊಡ್ಡ ಪಾತ್ರೆಗಳು ಬರುತ್ತಲ್ವ, ಆ ಥರದ್ರಲ್ಲಿ ಕಾಯಿಸೋರು. ಒಂದು 20 ಲೀಟ್ರು ಆ ಥರ ಹಾಲು ಕಾಯಿಸಿ ಮಡಗೋರು. ಆವಾಗ ಅದ್ರ ಮೇಲೆ ಬರುತ್ತಲ್ಲ, ಅದು ಕೆನೆನೆಲ್ಲ ಈ ಥರ ಕಲೆಕ್ಟ್ ಮಾಡಿ ಅದನ್ನಲ್ಲಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾಯಿದ್ರು. ಅದೇ ಥರ ನಾನು ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಮಿಕ್ಸಿನ ಹಾಕ್ಕೊಂಡಾಗ ಕೋಲ್ಡ್ ವಾಟ್ರ್ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಆ ಫ್ರಿಜ್ಜಲ್ಲಿ ಇಟ್ಕೊಂಡಿರೋ ವಾಟ್ರಿಗೆ ಇವಾಗ ನಾವು ಇದರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಹಾಕಿದ್ರೆ ನೋಡಿ ಸಪ್ರೇಟ್ ಬಂದುಬಿಡುತ್ತೆ ಈ ಥರ. ಇವಾಗ ನೋಡಿ ಎತ್ತಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಬಾಣಲಿನಲ್ಲಿ ಹಾಕ್ಕೊಬೇಕು. ಚೆನ್ನಾಗಿ ಹಿಂಗೆ ಒಂದು ಸೌಟ್ ತೊಗೊಂಡು ಕಲಿಸ್ಬೇಕಂದ್ರೆ ಕಲಿಸ್ತಾಯಿದ್ರೆ ಅದು ಚೆನ್ನಾಗಿ ನೋಡಿ. ಇವಾಗ ಹಾಕಿದ್ದೀನಲ್ವ, ನೋಡಿ ಯಾವ ಥರ ನೊರೆ ಬರ್ತಾಯಿದೆ ನೋಡಿ. ಆಗ್ತಾ ಹಿಂಗೆ ಚೇಂಜ್ ಆಗುತ್ತೆ, ಕಲರ್ಸ್ ಚೇಂಜ್ ಆಗಿಬಿಟ್ಟು ನೋಡಿ ಹೆಂಗೆ ಬರ್ತಾಯಿದೆ, ಯೆಲ್ಲೋ ಕಲರ್. ಅದು ಒಳಗಡೆ ಇದೆಲ್ಲ ಇದು ಗೋಲ್ಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಇದು ಮಾಡ್ಕೊಬೇಕು. ಅದು ಒಳಗಡೆ ಹಾಲಿಂದ ಇದಿರುತ್ತೆ, ಉಟ್ಟು ಥರ ಇರುತ್ತೆ, ಅದು ನೋಡಿ ಕೆಳಗಡೆ ಇರುತ್ತೆ. ಅದು ಗೋಲ್ಡ್ ಕಲರ್ ಬಂದರೆ ನಿಮಗೆ ತುಪ್ಪ ರೆಡಿಯಾಗೋಯಿತು ಅಂತ ಅರ್ಥ. ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಘಮ ಅಂತ ವಾಸನೆ ಬರ್ತಾಯಿತ್ತು ಗೊತ್ತಾ. ಕಲರು ನೋಡಿ, ಏನು ನ್ಯಾಚುರಲ್ ಕಲರು, ಎಷ್ಟು ಚೆನ್ನಾಗಿದೆ, ಎಲ್ಲೋ ಕಲರಾಗಿ ಕಾಣಿಸ್ತಾ ಇದೆ. ಇದನ್ನು ಪಾಪ ನಮ್ಮ ದೊಡ್ಡಕ್ಕ ಅವ್ರು ಮಾಡ್ತಾಯಿದ್ರು. ಅದರಿಂದ ನಾನು ಕಲಿತು ನೋಡೋಣ ಒಂದು ಸ್ವಲ್ಪ ಅಂದ್ಕೊಂಡು. ನಮ್ಮ ಯಜಮಾನ್ರು ನಮ್ಮ ಅತ್ತೆಯವ್ರದ್ದು ಹಸು ಇದೆ, ಆದರೆ ಅವ್ರು ನಮ್ಗೆ ಹಾಲು ತೊಗೊಂಬಂದು ಕೊಡೋಲ್ಲ ನಮ್ಮ ಯಜಮಾನ್ರು. ನಾವು ನಂದಿನಿ ಹಾಲೇ ಯೂಸ್ ಮಾಡೋದು. ಏನೋ ಇವಾಗ 20-25 ದಿನದಿಂದ ತೊಗೊಂಬಂದು ಕೊಡ್ತಾಯಿದ್ರು ಹೋದ ತಿಂಗಳು. ಅದರಿಂದ ನಾನು ಎಷ್ಟು ಅಂದರೆ ಒಂದು 3/4 ಲೀಟ್ರ್ ಅಷ್ಟು ತರೋರು. ಆ 3/4 ಲೀಟ್ರಲ್ಲಿ ನಾನು ಒಂದು ಸ್ವಲ್ಪ ಕಾಯಿಸ್ತಾ ಇದ್ನಲ್ಲ, ಬೆಳಗ್ಗೆ ನೈಟ್ ತೊಗೊಂಬರ್ತಾಯಿದ್ರಲ್ವ, ನಾನು ಬೆಳಗ್ಗೆ ಕಾಯಿಸ್ಬೇಕಾದ್ರೆ ಅದರಲ್ಲಿಂದ ಒಂದು ಸ್ವಲ್ಪ ಕೆನೆ ಎತ್ಕೊಂಡು ಇಷ್ಟೇ ಆಗಿದ್ದು. ಅದನ್ನು ಈ ಥರ ಮಾಡಿದೆ. ನಮ್ಮ ಯಜಮಾನು ನಮ್ಗೆ ಹಸು ಇದ್ರೂ ನಮಗೆ ಹಾಲಂತೂ, ನಮ್ಮ ಅತ್ತೆ ಅಂತೂ ಒಂದು ಅರ್ಧ ಲೀಟ್ರ್ ಹಾಲು ಕೊಟ್ಟು ಕಳಿಸಲ್ಲ. ಅಷ್ಟೊಂದು ಹಸು ಅವ್ರ ಅತ್ತೆಗೆ ಕೊಡ್ತಾ ಇರಲಿಲ್ಲ, ಇನ್ನು ನಮ್ಮ ಸೊಸೆಗೆ ಕೊಡ್ತಾರಾ ಹೇಳಿ. ಅವ್ರ ಅತ್ತೆನೇ 1/4 ಲೀಟ್ರ್ ಹಾಲು ತೊಗೊಂಡು ಕುಡಿತಾಯಿದ್ರು ಪಾಪ. ಅತ್ತೆ ಮನೇಲಿ ಇದ್ಕೊಂಡು ಕೂಡ ಪಾಪ ನಮ್ಮ ಯಜಮಾನ್ರವ್ರ ಅಜ್ಜಿ ಪಾಪ, ಅವರು ನಾನು ಮದುವೆ ಆದ ಹೊಸದಲ್ಲಿ ಹೋದಾಗ ಅವರು ಹೂವು ಕಟ್ಕೊಡೋರು, ಕಟ್ತಾಯಿದ್ರು ಮನೇಲಿ ಪಾಪ ಅವ್ರ ಅಜ್ಜಿ. ನಮ್ಮ ಯಜಮಾನ್ರವ್ರ ಅಜ್ಜಿ ಅವ್ರೇನು ಮಾಡೋರು, ಓಡೋಗಿ ಒಂದು 1/4 ಲೀಟ್ರ್ ಹಾಲು ತೊಗೊಂಬಂದು ಕಾಫಿ ಟೀ ಮಾಡ್ಕೊಂಡು ಕುಡಿಯೋರು. ಆ ಥರ ಅಜ್ಜಿ. ಆ ಥರ ನಮ್ಮ ಅತ್ತೆ ಅವ್ರ ಅತ್ತೆಗೆ ಕೊಡೋಲ್ಲ, ಇನ್ನು ನಮಗೆ ಕೊಡ್ತಾರಾ? ನಮ್ಮ ಮಗನಿಗಂತೂ ನಾನು 5 ತಿಂಗಳಾದಮೇಲೆ ಮಗು ಆದಮೇಲೆ ನಮ್ಮ ಅಮ್ಮ ಮನೆಯಿಂದ ನಮ್ಮ ಅತ್ತೆ ಬಂದರೆ ಅರ್ಧ ಲೀಟ್ರ್ ಪೆಪ್ಸಿ ಬಾಟ್ಲಲ್ಲಿ ಕೊಡೋರು ಹಾಲು. ಅದರಲ್ಲಿ ಅರ್ಧ ನೀರು ಹಾಲು, ಗಟ್ಟಿನೂ ಕೊಡ್ತಾಯಿರಲಿಲ್ಲ, ನೀರು. ಅದರಲ್ಲೇ ನಾವು ಕಾಫಿಗೆ ಆಮೇಲೆ ಮಗುಗೆ ಎಲ್ಲ ಯೂಸ್ ಮಾಡ್ಕೊಬೇಕಾಯ್ತು. ನನ್ನ ಮಗ ಪಾಪ ಹಸು ಅವ್ರ ಮನೇಲಿ ಹುಟ್ಟಿ ಅವ್ನಿಗೆ ಹಾಲು ಕೂಡ ಕೊಟ್ಟಿಲ್ಲ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಂಥ ಮನೆಗೆ ನಾನು ಸೊಸೆ ಆಗಿರಬೇಕು ಅಂತ ನೀವೇ ತಿಳ್ಕೊಬೇಕು. ಪಾಪ ಆವಾಗಿಂದ ನಾನು ನಂದಿನಿ ಅಲ್ಲೇ ಆವಾಗಿಂದ ನಾವು ಆಮೇಲೆ ಬೇರೆ ಬಂದಾಗಿಂದನೂ ನಮ್ಮ ಅವತ್ತು ನಾನು ಒಂದ್ಸಲ ಹೀಗೆ ಅಲ್ಲಿ ಅವ್ರ ಮನೇಲಿ ಅರ್ಧ ಲೀಟ್ರ್ ಹಾಲು ಸಾಲಲ್ಲ ನಮಗೆ, ನಮ್ಮ ಮಗುಗೆಲ್ಲ ಕೊಡಬೇಕು, ಕಾಫಿ ಇದಕ್ಕೆಲ್ಲ ಸಾಲಲ್ಲ, ಒಂದು ಸ್ವಲ್ಪ ಜಾಸ್ತಿ ಹಾಲು ತೊಗೊಂಬನ್ನಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ. ಅವ್ರು ಒಂದು 1/4 ಲೀಟ್ರ್, 3/4 ಲೀಟ್ರ್, 1 ಲೀಟ್ರ್ ಬಾಟ್ಲ್ ಬರುತ್ತಲ್ಲ, ನೀರು ಬಾಟ್ಲು, ಅದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆಯಾಗಿ ತೊಗೊಂಬಂದರು. ಒಂದು ದಿನ ತೊಗೊಂಬಂದಿದ್ದೆ ನಮ್ಮ ಅತ್ತೆ, ರಾಮಾಯಣ ಸ್ಟಾರ್ಟಾಗಿ ಅಲ್ಲಿಗೆ ನಿಲ್ತು. ಆಮೇಲೆ ನಾವು ಬೇರೆ ಬಂದಮೇಲೆ ನಮ್ಮ ನಂದಿನಿ ಅಲ್ಲಿ ಪ್ಯಾಕೆಟ್ ಬರುತ್ತಲ್ವ, ಬ್ಲೂ ಕಲರು, ಅದನ್ನೇ ನಾವು
ರೂಢಿ ಮಾಡಿಕೊಂಡು ಇಲ್ಲಿವರೆಗೂ ಇಲ್ಲ. ಇವಾಗ ಒಂದು ತಿಂಗಳ ಹಿಂದೆಯಿಂದ ನಮ್ಮ ಯಜಮಾನ್ರು ಒಂದು 3/4 ಲೀಟ್ರ್ ಹಾಲು ತೊಗೊಂಬ. ನಾನು ಅವಾಗೂ ಅಂದ್ಕೊತಾ ಇದ್ದೆ, ಇದು ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ವಲ್ಲ, ಏನೋ 3/4 ಲೀಟ್ರ್ ಹಾಲು ಬರ್ತಾಯಿದೆ, ಅಲ್ಲಿ ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ದಾರೋ ಗೊತ್ತಿಲ್ಲ, ಇದು ಎಷ್ಟು ದಿನ ಇರುತ್ತೆ, ಇದು ಬರಲ್ಲ ಇದು ಅಂತಲೇ ಅಂದ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ. ಅದು ಹಂಗೆ ಆಯಿತು. ಒಂದು 20 ದಿನ ತೊಗೊಂಬಂದ್ರೇನು, ಆಮೇಲೆ ನೋಡಿದ್ರೆ ಅಷ್ಟೇ, ಅದು ಹಾಲಿಲ್ಲ. ನಾವು ಪ್ಯಾಕೆಟ್ ಹಾಲೇ ತೊಗೊತಾ ಇದ್ವಿ. ನೋಡಿ ಎಷ್ಟೊಂದು ಬ್ರೌನ್ ಕಲರ್, ನೋಡಿ ಒಳಗಡೆ ಗೋಲ್ಡನ್ ಕಲರ್ ಆಗೋಯ್ತಲ್ವ. ಇವಾಗ ತುಪ್ಪ ರೆಡಿ ಅಂತ. ಇವಾಗ ಆಫ್ ಮಾಡಿಬಿಡ್ಬೇಕು. ಇವಾಗ ಬಿಸಿನಲ್ಲಿ ನಾವೆಲ್ಲ ಫಿಲ್ಟ್ರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಬಿಸಿ ಎಲ್ಲ ಆರಿದ ಮೇಲೆ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಇವಾಗ ಒಂದು ಸ್ವಲ್ಪ ಏನಕ್ಕಂದರೆ ಟೀ ಜರಡಿ ಇರುತ್ತಲ್ವ, ಆ ಜರಡಿಯಿಂದ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಬೇಕು. ನಾನು ಆಫ್ ಮಾಡಿಬಿಟ್ಟೆ ನೋಡಿ. ಇವಾಗ ಆಫ್ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಅದು ಬಿಸಿ ಎಲ್ಲ ಆರೋಗ್ಬಿಡುತ್ತೆ. ಆಮೇಲೆ ನೋಡಿ ಒಂದು ಟೀ ಜರಡಿ ಇರುತ್ತಲ್ವ, ಆ ಜರಡಿಯಿಂದ ನೋಡಿ ಫಿಲ್ಟ್ರ್ ಮಾಡಿಕೊಂಡೆ. ಎಷ್ಟು ಬಂತು ನೋಡಿ, ಒಂದು 100 ಗ್ರಾಮ್ ಮೇಲೆ ಬಂತು. ಏನಕ್ಕೋ ಇರಲಿ ಬಿಡಿ, ಸುಮ್ಮನೆ ಬಿಸಾಕ್ಬಿಟ್ಟಿದ್ರೆ ಏನಕ್ಕೆ ಬರ್ತಾಯಿತ್ತು. ಆಮೇಲೆ ಗಮ್ಮಂತ ವಾಸನೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನಾವು ಮಾಮೂಲಿ ಯಾವ ತುಪ್ಪ ತಂದ್ರೂ ಈ ಥರ ವಾಸನೆ ಗಮ್ಮಂತ ಬರೋಲ್ಲ. ಆಮೇಲೆ ಮರಳಾದ ತುಪ್ಪ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದೇ ಥರನೇ ಇತ್ತು. ಮರಳಾದ ತುಪ್ಪ ಅಂತ ವಾಸನೆನೂ ಗಮ್ಮಂತ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಇವಾಗಿಂದ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದನ್ನೆಲ್ಲ ಜರಡಿ ಮಾಡ್ಕೊಳ್ಬೋದು. ಆ ಜರಡಿ ಇದಿದೆ ಅಲ್ವಾ, ಆ ಜರಡಿ ಹಿಡ್ದಿರೋದನ್ನು ನಾವು ಚಪಾತಿ ಮಾಡ್ಕೊಬೋದು. ಚಪಾತಿ ಜೊತೆ ನಾವು ಕಲಿಸ್ಕೊತೀವಲ್ಲ, ಕೇಳಿದ್ದೀನಿ. ಅದನ್ನು ನಾನು ಯಾವಾಗೂ ಮಾಡಿಲ್ಲ. ಆ ಥರ ಮಾಡ್ಬೋದು ಅಂತ ನಮ್ಮ ಅಮ್ಮನೂ ಏನೋ ಹೇಳ್ದಂಗಿತ್ತು. ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡ್ಕೊಬೇಕು. ಆ ಥರ ಇದು. ಆಮೇಲೆ ಒಂದು 2 ಸಾಮಾನುಗಳಿತ್ತು, ಅದನ್ನು ಬೆಳ್ಕೊಂಬಿಡೋಣ ಅಂದ್ಬಿಟ್ಟು ಅದನ್ನು ಬೆಳ್ಕೊತಾ ಇದ್ದೀನಿ. ನಮ್ಮ ದೊಡ್ಡಕ್ಕ ಇದ್ದಾರೆ ಫ್ರೆಂಡ್ಸ್, ಅವ್ರ ಅತ್ತೆ ಅಂತೂ ತುಂಬ ಪುಣ್ಯ ಮಾಡಿರ್ಬೇಕು ಅವರು. ಆ ಥರ ಪಾಪ ತುಂಬ ಒಳ್ಳೆಯವರು. ನಾವು ನಮ್ಮ ದೊಡ್ಡಕ್ಕಾಗೆ ಮದುವೆ ಆಗಬೇಕಾದ್ರೆ ನಮಗೆ 2 ವರ್ಷನೋ ಏನೋ ಇರಬೇಕೇನೋ ಪಾಪ. ಆವಾಗಿಂದ ಅವ್ರ ಮನೆಗೆ ಏನು ಹಬ್ಬ ಬರಲಿ, ಊರ ಹಬ್ಬ ಬರಲಿ, ಸಂಕ್ರಾಂತಿ ಬರಲಿ, ಪಾಪ ಅಲ್ಲೇ ನಾನು ಈ ಥರ ಇದೆಲ್ಲ ತುಪ್ಪ ಮಾಡೋದು ಕಲ್ತ್ಕೊಂಡಿದ್ದು. ಸಂಕ್ರಾಂತಿ ಬರಲಿ ಎಲ್ಲ ಹೋಗಿ ಅವ್ರ ಮನೆಯಲ್ಲೆಲ್ಲ ಇರ್ತಾಯಿದ್ವಿ. ವಾರಗಟ್ಟಲೆ ಇದ್ದು ಎಲ್ಲ ಎಂಜಾಯ್ ಮಾಡಿಕೊಂಡು, ಊರ ಹಬ್ಬ ಬಂದರೆ 5 ದಿನ ಎಂಜಾಯ್ ಮಾಡಿಕೊಂಡು ಪಾಪ ಅವ್ರ ಅತ್ತೆ ಆದ್ರೂ ಕೂಡ ನಾವೆಲ್ಲ ಹೋದರೆ ನಮ್ಮನ್ನೂ ಅವ್ರ ಮೊಮ್ಮಕ್ಕಳು ನಮ್ಮ ಅಕ್ಕ ಅವರ ಭಾವ ಅವ್ರ ಮಕ್ಕಳು ನಮ್ಮ ವಯಸ್ಸಿನವರೇ ಇದ್ರೋದ್ರಿಂದ ಅವ್ರ ಜೊತೆ ಸೇರ್ಕೊಂಡು ನಾನು ಚೆನ್ನಾಗಿ ಗಿಟಾಡ್ಕೊಂಡಿದ್ದೆ. ಅವ್ರ ಅತ್ತೆ ಅಂತೂ ಒಂದು ದಿನಕ್ಕೂ ನಮಗೆ ಮುಖ ಎತ್ಕೊಂಡಿರೋ ನೆನಪೇ ನನಗಿಲ್ಲ. ಪಾಪ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನ್ನೆಲ್ಲ. ಪಾಪ ಅವ್ರ ಮೊಮ್ಮಕ್ಕಳ ಜೊತೆ ಕರ್ಕೊಂಡೋಗಿ ಬಜ್ಜಿ ಇಸ್ಕೊಡೋದಂತೆ, ಬೋಂಡ ಇಸ್ಕೊಡೋದಂತೆ. ನಾವು ಚಿಕ್ಕ ವಯಸ್ಸಲ್ಲಿ ಪಾಪ ಮಕ್ಕಳು ಕೂಟಕ್ಕೆ ಕರ್ಕೊಂಡು ಹೋಗೋದಂತೆ ಎಲ್ಲ ಮಾಡ್ತಾಯಿದ್ರು. ಪಾಪ ಅವರಂಥ ಅತ್ತೆ ಸಿಕ್ಕಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು. ನಮಗಂತೂ ನಮ್ಮ ಮಕ್ಕಳಿಗೆ ನಮ್ಮ ಅತ್ತೆದಿರು ಅವ್ರ ಮೊಮ್ಮಕ್ಕಳಿಗೆ ಕೊಡೋಲ್ಲ, ಇನ್ನು ನಮಗೆ ಮಾಡ್ತಾರೆ. ನಾನು ಹೀಗೆ ಒಂದು ಸಲ ನಮ್ಮ ಮಗ ಒಂದು 4-5 ವರ್ಷ ಇರ್ತಾನೆ ಫ್ರೆಂಡ್ಸ್. ಆವಾಗ ನಮ್ಮ ಯಜಮಾನ್ರು ಹಿಂಗೆ ಯಾವಾಗೂ ಕಿತಾಪತಿ ಮಾಡ್ಕೊಂಡು ಹೋಗಿ ಅವ್ರ ಅಮ್ಮ ಮನೇಲಿ ಹೋಗಿ ಮಾಡ್ಕೊಂಡ್ರೆ ಒಂದು ವಾರ ನಿದ್ದೆ ಮಾಡ್ತಾ ಇರೋದು. ನಾನು ಈ ಮಗುನ ಇಟ್ಕೊಂಡು ಒಂದು ಸಲ ಹೋಗಿದ್ದೀನಿ. ಅಲ್ಲಿ ಕೆಳಗಡೆ ನಮ್ಮ ಅತ್ತೆ ಕೆಲಸ ಮಾಡ್ತಾಯಿರ್ತಾರೆ ಹಸು ಹತ್ರ. ಆಮೇಲೆ ನಾನು ನೋಡಿಬಿಟ್ಟು ಮೇಲೆ ಹೋಗ್ತೀನಿ ಮನೆಗೆ. ಆಮೇಲೆ ನಮ್ಮ ನಾದಿನಿದಿರೋ ಇಬ್ಬರು ಅವ್ರ ಮಕ್ಕಳು ಎಲ್ಲ ಇರ್ತಾರೆ ಮನೇಲಿ, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು. ನಾವು ಕಷ್ಟಪಡ್ತಾಯಿದ್ದೆ, ಅವ್ರು ಎಂಜಾಯ್ ಮಾಡಿಕೊಂಡು ಅತ್ತೆ ಮನೆ ನೋಡಿ. ಸೊಸೆದಿರಿಗೆ ಬೆಲೆ ಇದಿಲ್ಲ. ನಾದಿನಿದಿರು ಬಂದು ಸೇರ್ಕೊಂಡಿರ್ತಾರೆ ಪಾಪ. ಮನೆಗೆ ದೀಪ ಹಚ್ಚೋ ಬರೋ ಸೊಸೆಗಳನ್ನೇ ಬೀದಿಗೆ ತಳ್ಳಿರ್ತಾರೆ. ಈ ಕಾಲದಲ್ಲೂ ಈ ಥರ ಇದೆ ನೋಡಿ. ಆಮೇಲೆ ನಾನು ಹೋಗ್ತೀನಿ ನಮ್ಮ ಮಗುನ ಕರ್ಕೊಂಡು. 5 ವರ್ಷ ನನ್ನ ಮಗು ಕರ್ಕೊಂಡೋದ್ರೆ ಅವನು ಹೋಗಿದ ತಕ್ಷಣ ಕೇಳ್ತಾನೆ, ಮಮ್ಮಿ ನನಗೆ ನೀರು ಬೇಕು ಅಂತ ಕೇಳ್ತಾನೆ. ನಾನು ಅವಾಗ ಹೋಗ್ತೀನಿ ಅಡುಗೆ ಮನೆಗೆ. ಹೋದರೆ ಅಡುಗೆ ಮನೆಯಲ್ಲಿ ನೀರು ಬಾಟ್ಲಲ್ಲಿ ಇರ್ತಾರೆ ನಮ್ಮ ಅತ್ತೆ ಯಾವಾಗೂ. ಆ ಬಾಟ್ಲಲ್ಲಿ ಎತ್ಕೊಡ್ತೀನಿ. ಅಲ್ಲಿ ಒಂದು ಅಂಡೆ ಮೇಲೆ ಒಂದು ದೊಡ್ಡ ಇದು ಪ್ಲೇಟ್ ಇರುತ್ತೆ ದೊಡ್ಡದು, ಅಂಡೆ ಮೇಲೆ ಮುಸ್ತಾರಲ್ವ, ಆ ಥರ ಪ್ಲೇಟ್ ಇರುತ್ತೆ. ಅದ್ರ ತುಂಬ ಮಾವಿನ ಇಟ್ಟಿರ್ತಾರೆ ನಮ್ಮ ಅತ್ತೆ ಅದ್ರ ಮೇಲೆ. ನಾನು ಅವ್ನಿಗೆ ನೀರು ಕೊಟ್ಬಿಟ್ಟು ಬಂದುಬಿಡ್ತೀನಿ. ಆಚೆ ಬಂದು ಕುತ್ಕೊಂಡು ಹೋಗಿದ ತಕ್ಷಣ ನೀರು ಕೇಳಿದ್ನಲ್ವ, ಅವ್ನು ನೀರು ಕೊಟ್ಬಿಟ್ಟು ನಾನು ಆಚೆ ಬಂದು ಕುತ್ಕೊತೀನಿ. ಹಾಲಲ್ಲೇ ಬಂದು ಕುತ್ಕೊತೀನಿ. ಅವ್ರ ಹೆಣ್ಮಕ್ಳೆಲ್ಲ ಗಿಡಾಡ್ಕೊಂಡು ನಾವು ಓಡಾಡೋಂಗಿಲ್ಲ, ನಮ್ಮ ಮಕ್ಕಳು ಓಡಾಡೋಂಗಿಲ್ಲ ನಮ್ಮ ಅತ್ತೆ ಮನೆಯಲ್ಲಿ. ಅದು ರೂಲ್ಸು. ನಾವು ತಿನ್ನೋಂಗೂ ಇಲ್ಲ, ಉಣ್ಣೋಂಗೂ ಇಲ್ಲ. ಅವ್ರ ಹೆಣ್ಮಕ್ಳು ತಿನ್ನಬೇಕು, ಅವ್ರ ಮಕ್ಕಳು ತಿನ್ನಬೇಕು ಅಷ್ಟೇ. ಇಲ್ಲಿವರೆಗೂ ನಡೀತಾ ಇರೋದೇ ಅದೇ. ಆಮೇಲೆ ನಮ್ಮ ಮಗ ಬಂದುಬಿಡ್ತಾನೆ ಆಚೆ. ಅವನು ಚಿಕ್ಕ ಮಗು ಅಲ್ವಾ, ಬಂದುಬಿಡ್ತಾನೆ. ನಾನು ಅಷ್ಟು ಬೇಗ ನಮ್ಮ ಅತ್ತೆ ನಮ್ಮ ಹಿಂದೆ ಬರುತ್ತೆ, ಮೆಟ್ಲು ಹತ್ಕೊಂಡು ಓಡಿ ಬಂದು ಅಡುಗೆ ಮನೆ ಒಳಗಡೆ ಹೋಗುತ್ತೆ. ನಮ್ಮ ನೋಡಿ ನಮ್ಮ ಅತ್ತೆಗೆ ಗೊತ್ತಿಲ್ಲ ನಾವು ಅಡುಗೆ ಮನೆಗೆ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಿಲ್ಲ.
ಅವನೇನು ಅನ್ಕೊತಾನೆ ಇವ್ರು ಬಂದಿದ್ದ ತಕ್ಷಣ ಇಲ್ಲೇ ಕೂತ್ಕೊಂಡಿದ್ದಾರೆ ಅಂದ್ಕೊಂಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು ಆ ಪ್ಲೇಟ್ ಮೇಲಿರೋ ಮಾವನೆಲ್ಲ ಎತ್ತಿ ಮುಚ್ಚಿಟ್ಬಿಟ್ಟು ಆಮೇಲೆ ಅದು ಒಂದು ಇರುತ್ತೆ ಫ್ರೆಂಡ್ಸ್, ಏನಿಲ್ಲ ಅಂದ್ರೂ ದೊಡ್ಡ ಹಂಡೆ ಮೇಲೆ ತಟ್ಟೆ ಅಂದರೆ ಎಷ್ಟಿರುತ್ತೆ, ಒಂದು 50 ಮಾವನೇನು ಇರ್ಬೋದು ಫ್ರೆಂಡ್ಸ್. ಅದರಲ್ಲಿ ಅಷ್ಟು ಮಾವನೇನಿತ್ತು ನಾನು ನೋಡ್ಕೊಂಡು ಬಂದಾಗ. ಆಮೇಲೆ ನಾವು ಬಂದಿದ್ದು ನೋಡಿದ ತಕ್ಷಣ ನಮ್ಮ ಅತ್ತೆ ಅದನ್ನು ಎತ್ಕೊಂಡೋಗಿ ಎಲ್ಲ ಮುಚ್ಚಿಟ್ಟು ಆಮೇಲೆ ಏನಾಗುತ್ತೆ, ನಮ್ಮ ಪವನ್ ಮಗು ಮಮ್ಮಿ ನನಗೆ ಮ್ಯಾಂಗೋ ಬೇಕು ನಮ್ಮ ಅತ್ತೆ ಆಮೇಲೆ ಆಚೆ ಬಂದುಬಿಡುತ್ತೆ. ಮುಚ್ಚಿಟ್ಬಿಟ್ಟು 5 ನಿಮಿಷ ಆಗಿರುತ್ತೆ, ಆಚೆ ಬಂದುಬಿಡುತ್ತೆ. ನನಗೂ ಗೊತ್ತಿಲ್ಲ ನಮ್ಮ ಅತ್ತೆ ಅದನ್ನು ನಾವು ನೋಡಿ ಮುಚ್ಚಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ನಮ್ಮ ಮಗ ಬಂದುಬಿಟ್ಟು, ನಮ್ಮ ಪಾಪು ಬಂದುಬಿಟ್ಟು ಅವಾಗ ಅಯ್ಯೋ ನನಗೆ ಮಮ್ಮಿ ಮ್ಯಾಂಗೋ ಕೊಡು ಮಮ್ಮಿ ಅಂತ ಕೇಳ್ತಾನೆ. ನಾವು ನೋಡಿದ್ನಲ್ವ ತಟ್ಟೆ ಮೇಲೆ, ಅವನು ಅವಾಗ ಕೇಳಿಲ್ಲ, ಆಮೇಲೆ ಕೇಳ್ತಾನೆ. ಆಮೇಲೆ ಇರು ನಾನು ಕೊಡ್ತೀನಿ ಅಂತ ಹೋಗಿ ನೋಡ್ತೀನಿ ಫ್ರೆಂಡ್ಸ್, ಅಡುಗೆ ಮನೇಲಿ ಎಲ್ಲೂ ಕಾಣಿಸ್ತಾನೇ ಇಲ್ಲ, ಎಲ್ಲೂ ಮುಚ್ಚಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ನನಗಂತೂ ಸಖತ್ ಬೇಜಾರಾಯಿತು ನೋಡಿ. ಮೊಮ್ಮಗ ಎಷ್ಟು ತಿನ್ಬಿಡ್ತಾನೆ, 1 2 ಕೊಡ್ಬೋದಾಯ್ತಲ್ವ, ಅದೇನು ಮುಚ್ಚಿಟ್ಟು ಅದು ನೋಡಿ ಅದೇನು ಚಿನ್ನನ ಬೆಳ್ಳಿನ ಮುಚ್ಚಿಡೋದಕ್ಕೆ ಪಾಪ. ಮಗು ಯಾವಾಗೂ ಹೋಗಲ್ಲ, ಯಾವಾಗೂ ಒಂದ್ಸಲ ಹೋಗುತ್ತೆ. ಮಗುಗೆ ಏನು ಮಗ ಅಂದರೆ ಅಷ್ಟೊಂದು ಇದಾಗಿ ನೋಡೋ ಅತ್ತೆಗಳನ್ನ, ನಮ್ಮ ಅಕ್ಕ ಅವ್ರ ಅತ್ತೆ ಬೇರೆ ಅತ್ತೆಗಳನ್ನ, ಎಲ್ಲ ಅತ್ತೆಗಳು ಹಿಂಗಿರಲ್ಲ. ಅದೇ ನಾನು ಹೇಳ್ತಾಯಿಲ್ವ, ಅವ್ರನ್ನೆಲ್ಲ ನಾವು ಇವಾಗೂ ನೆನೆಸ್ಕೊತೀವಿ. ಪಾಪ ಅವ್ರ ಮೊಮ್ಮಕ್ಕಳು ಅಲ್ದಿರ ನಮ್ಮನ್ನೂ ಅವ್ರ ಮೊಮ್ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ಅಂದರೆ ಅವ್ರನ್ನೆಲ್ಲ ನಾವು ಇವಾಗವರೆಗೂ ಏಕೆ ನೆನೆಸ್ಕೊತೀವಿ ಅಂತ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅಂತ. ಆಮೇಲೆ ನಾನು ಕೇಳ್ತೀನಿ, ಅತ್ತೆ ಇಲ್ಲಿ ಮಾವನೇನಿಟ್ಟು ಅವಾಗ ಅಂತ ಅಂದ್ಬಿಟ್ಟು ಒಂದು ಎತ್ಕೊಂಬಂದು ಅದೆಲ್ಲಿ ಬಚ್ಚಿಟ್ಟಿದ್ರೋ ಏನು ಗೊತ್ತಿಲ್ಲ. ಆಮೇಲೆ ನನಗೆ ನೋಡಿದ್ದು ಬಿಟ್ಟಿದ್ದಾರೆ ಇವರು ಅಂದ್ಕೊಂಡು ಆವಾಗ ಒಂದು ಎತ್ಕೊಂಬಂದು ಕೊಡ್ತಾರೆ. ನೋಡಿ ಈ ಥರ ಇದೆ. ಈ ಥರ ಇರೋರಿಗೆ ಏನು ಮಾಡೋಕ್ಕಾಗುತ್ತೆ ನೋಡಿ. ಇನ್ನು ಇದರಲ್ಲೇ ಈ ಥರ ಅಂದರೆ ನಮ್ಮ ಮಕ್ಳಿಗೆ ಇನ್ನೇನು ಮಾಡ್ತಾರೆ ಇವ್ರು, ಮುಂದೆ ಯಾರನ್ನೂ ನಂಬೋಕ್ಕಾಗಲ್ಲ ಈ ಕಾಲ. ಇವಾಗ ನೋಡಿ, ನಾನು ಮಾರ್ಕೆಟಿಂದ ಇದು ಸುವರ್ಣಗೆಡ್ಡೆ ತೊಗೊಂಬಂದಿದ್ದೆ, ಅದನ್ನು ಫ್ರೈ ಮಾಡೋಣ ಅಂದ್ಬಿಟ್ಟು. ಅದನ್ನು ಯಾಕೆ ಫ್ರೈ ಮಾಡೋದು ಅಂತ ನಿಮ್ಗೆ ಹತ್ರ ಇವಾಗ ಹಂಚ್ಕೊತಾ ಇದ್ದೀನಿ. ಇವಾಗ ಮೇಲ್ಗಡೆ ಇರೋ ಚುಪ್ಪೆ ಎಲ್ಲ ತೆಗೆದುಬಿಡ್ಬೇಕು. ಫಸ್ಟು ಮೇಲಿರೋ ಚುಪ್ಪೆಗಳನ್ನೆಲ್ಲ ಕ್ಲೀನಾಗಿ ತೆಗ್ಕೊಬೇಕು. ಕ್ಲೀನಾಗಿ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡ್ಕೊಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೋಡಿ, ಈ ಥರ ಸಣ್ಣದಾಗಿ ಮಾಡ್ಕೊಬೇಕು. ಆಮೇಲೆ ಇದು ಸ್ವಲ್ಪ ಇದೆಲ್ಲ ತೊಳೆದ್ಮೇಲೆ ಕ್ಲೀನಾಗಿ ಕೈ ವಾಶ್ ಮಾಡ್ಕೊಬೇಕು. ಒಂಥರ ನೆವೆ ಥರ ಅಲರ್ಜಿ ಆಗಿಬಿಡುತ್ತೆ ಹಂಗೆ ನಾವು ಮುಖ ಮುಟ್ಕೊಳ್ಳೋದಾಗಲಿ ಆ ಥರ ಮಾಡಿದ್ರೆ. ಅದಕ್ಕೆ ಇವಾಗ ಫಸ್ಟ್ ಎಲ್ಲ ಚಿಪ್ಪೆ ಎಲ್ಲ ಕ್ಲೀನಾಗಿ ತೆಕ್ಕೊತಾ ಇದ್ದೀನಿ ನೋಡಿ. ಈ ಥರ ತೆಗೆದ್ಬಿಟ್ಟು ನೋಡಿ, ಈ ಥರ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಬೇಕು. ನಾನು ಇದು ಮಾರ್ಕೆಟಿಂದ ತೊಗೊಂಬಂದಿದ್ದೆ. ಇದೂ ಆಮೇಲೆ ಇದು ಏನಪ್ಪ ಮರಗೆಣಸು ಬರುತ್ತಲ್ವ, ಅದು ಇದೆರಡು ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಮೇಲೆಲ್ಲ ಚಿಪ್ಪೆ ತೆಗೆದುಬಿಡಬೇಕು ಕ್ಲೀನಾಗಿ. ಇವಾಗ ಒಂದ್ಸಲ ತೊಳ್ಕೊತಾ ಇದ್ದೀನಿ ಕ್ಲೀನಾಗಿ. ಮಣ್ಣಿರುತ್ತಲ್ವ, ಅದು ಮಣ್ಣೊಳಗಡೆನೇ ತಾನೆ ಫ್ರೆಂಡ್ಸ್ ಅದು ಬೆಳೆಯೋದು. ಅದಕ್ಕೋಸ್ಕರನೇ ಆಮೇಲೆ ಅದು ಮಣ್ಣಲ್ಲಿ ಬೆಳೆದಿರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಅದೆಲ್ಲ ಒಂದು ಸ್ವಲ್ಪ ಮಣ್ಣಾಗಿರುತ್ತೆ. ಅದಕ್ಕೆ ಒಂದ್ಸಲ ತೊಳ್ಕೊಂಡು ಕ್ಲೀನಾಗಿ ಈ ಥರ ಇದು ಕಟ್ ಮಾಡ್ತಾರಲ್ವ ಅದ್ರ ಜೊತೆ ಕಟ್ ಮಾಡ್ಕೊಬೇಕು. ಈ ಥರ ಎಲ್ಲ ಫ್ರೆಂಡ್ಸ್ ನಾವೆಲ್ಲ ಅನುಭವಿಸಿರೋಷ್ಟು ನಮಗೆ ನರಕ ಮೇಲ್ಗಡೆ ಸತ್ತ ಮೇಲೆ ಮೇಲ್ಗಡೆ ನರಕ ತೋರಿಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ನಮಗೆ ಮದುವೆ ಆದಮೇಲೆ ನಮಗೆ ನರಕನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಅದನ್ನು ನಾವು ಭೂಮಿನಲ್ಲೇ ನೋಡಿಬಿಟ್ಟಿದ್ದಾಯಿತು ಎಲ್ಲ. ಆ ಥರ ಕಷ್ಟಪಟ್ಟಿದ್ದೀವಿ. ನಾನಂತೂ ನಮ್ಮ ಮಗನ ಪಾಪ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಮುದ್ದಾಡೋದು, ಫೋಟೋ ಹಿಡಿಯೋದು. ಇವಾಗ 1 ತಿಂಗ್ಳಿಗೆ 1 ಫೋಟೋ, 2 ತಿಂಗ್ಳಿಗೆ 1 ಫೋಟೋ ಆ ಥರ ಎಲ್ಲ ಹಾಕಿ ಫೋಟೋ ಎಲ್ಲ ಹಿಡಿಯೋದು, ಮುದ್ದಾಡೋದು ಅದೆಲ್ಲ ನಮ್ಮ ಮಗನಿಗೆ ಇಲ್ಲವೇ ಇಲ್ಲ ಫ್ರೆಂಡ್ಸ್. ನಮ್ಮ ಮಗು ಹುಟ್ಟಿದಾಗಿಂದನೂ ಅವನು 5 ವರ್ಷ ಹೆಂಗೆ ಬೆಳೆದೆ ಅಂತಲೇ ಗೊತ್ತಿಲ್ಲ. ಏನಕ್ಕಂದರೆ ಇದೇ ಕಿತಾಪತಿಗಳು. ಇವಾಗ ಬರೋ ಸೊಸೆನೂ ಮಗಳು ಅಂದ್ಕೊಬೇಕು. ಅವ್ರಿಗೂ 2 ಮಕ್ಕಳು ಹೆಣ್ಮಕ್ಳು ಇರ್ತಾರೆ. ಅವ್ರನ್ನೂ ಹೆಣ್ಮಕ್ಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ, ಮೊಮ್ಮಕ್ಳಿಗೊಂದು ನ್ಯಾಯ, ಮಕ್ಳಿಗೊಂದು ನ್ಯಾಯ, ಮಗನಿಗೊಂದು ನ್ಯಾಯ ಎಲ್ಲ. ಅದೆಲ್ಲ ಏನಿದ್ರೂ ಸರಿ ಫ್ರೆಂಡ್ಸ್, ಫಸ್ಟು ಗಂಡ ಅದೊಂದು ಸರಿಗಿದ್ರೆ ಅತ್ತೆ ಅವ್ರ ಏನು ಮರ್ಯಾದೆ ಸಿಗಬೇಕು ಅದು ಹೆಂಡ್ತಿಗೆ ಸಿಕ್ಕುತ್ತೆ. ಅದೊಂದು ನೆಟ್ಟಗಿಲ್ಲ ಅಂದರೆ ನಾವು ಯಾವ ಕಂಡ ನಾಯಿಗಳ ಹತ್ರ ಎಲ್ಲ ನಾವು ಅನ್ನಿಸ್ಕೊಬೇಕಾಗೋ ಪರಿಸ್ಥಿತಿ ಬರುತ್ತೆ. ಅವುಗಳೇ ಸರಿಗಿರಲ್ಲ. ಅವ್ರ ಹತ್ರ ಎಲ್ಲ ನಾವು ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ನಮಗೆ ತಂದಿಕ್ಕೋದೆ ಗಂಡ ಅಂದ್ಕೊತೀನಿ. ನಾನು ಮೊದಲೆಲ್ಲ ಅಂದ್ಕೊತಾ ಇದ್ದಿಲ್ಲ, ಅಯ್ಯೋ ಅಂದ್ಕೊತಾ ಇದ್ದೆ. ಇವಾಗ ಅನಿಸುತ್ತೆ ಯಾರ ಮೇಲೆ ಅಂದು ಏನು ಸುಖ. ನಮ್ಮವನು ತಾಳಿ ಕಟ್ಟಿರೋ ಗಂಡ ಒಬ್ಬ ಸರಿಗಿದ್ರೆ ಎಲ್ಲನೂ ನೆಟ್ಟಗಿರುತ್ತೆ. ಯಾರು ಮರ್ಯಾದೆ ಕೊಡಬೇಕು ಅವರೆಲ್ಲ ಮರ್ಯಾದೆ ಕೊಡೋದು ಸ್ಟಾರ್ಟ್ ಆಗುತ್ತೆ.
ಆ ಥರ ನೋಡಿ ಅತ್ತೆನೇ ಸೊಸೆಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಇನ್ನು ಬೇರೆ ಕತೆ ಹೆಂಗೆ? ಅಯ್ಯೋ ಅದು ಹೆಂಗೋ ಫ್ರೆಂಡ್ಸ್, ನಮಗೆ 2 ಮಕ್ಕಳಂದರೆ ನಮ್ಗೆ 2 ಕಣ್ಣಿದ್ದಂಗೆ. ಒಂದಕ್ಕೆ ಅನ್ಯಾಯ ಮಾಡಿ ಒಂದಕ್ಕೆ ಬೆಣ್ಣೆ ಒಂದಕ್ಕೆ ತುಪ್ಪ ಅನ್ನೋ ಥರ ನಾವು ಯಾವತ್ತೂ ನೋಡೋಲ್ಲ. ನಮ್ಮ ಬರೋ ಮಕ್ಳಿಗೂ ಅಷ್ಟೇ, ನನಗೆ 2 ಮಕ್ಳು ಚೆನ್ನಾಗಿರಬೇಕು. ನಾಳೆ ನನ್ನ ಮಗ ದೊಡ್ಡವನಾಗಿ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳು ಓದಬೇಕು ಅನ್ನೋದೇನಕ್ಕೆ? ನಾವೂ ಸುಮ್ಮನೆ ಇರ್ಬೋದಲ್ಲ, ಹೋದ್ರೆ ಹೋಗ್ಲಿ ಬಿಡು, ನಾಳೆ ನಮ್ಮನ್ನು ಸಾಕ್ತಾರೆ, ಅವ್ರು ಎಂತನ್ನು ಸಾಕೋದು, ಹೆಂಗಾದ್ರೂ ಹೋಗಲಿ ಅಂತ ನಾವೇನು ಅನ್ಕೊಂಡು ನಾಳೆ ಬರೋ ಸೊಸೆ ನಮ್ಮ ಮನೆಗೆ, ನಮ್ಮ ಮಗನೂ ನಮ್ಮ ಸೊಸೆ ಎಲ್ಲ ಚೆನ್ನಾಗಿರಬೇಕು. ಹಂಗೆ ನನ್ನ ಮಗಳು ಚೆನ್ನಾಗಿರಬೇಕು, ನಮ್ಮ ಅಳಿಯನೂ ಚೆನ್ನಾಗಿರ್ಬೇಕು. ಆ ಥರ ಇರಬೇಕು ಮೈಂಡ್ ಹೊರ್ತು ಈ ಥರ ಎಲ್ಲ ಇಲ್ಲಪ್ಪ. ನಾನೆಲ್ಲ ಇವಾಗೆಲ್ಲ ಕಲ್ತ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾವೆಲ್ಲ ನಮ್ಮ ಅತ್ತೆದಿರೆಲ್ಲ ಮಾಡ್ತಾ ಇರೋದನ್ನು ನಮ್ಮ ಸೊಸೆದಿರ್ಗೆ ಮುಂದಕ್ಕೆ ಫ್ಯೂಚರಲ್ಲಿ ನಾವು ಆ ಥರ ಎಲ್ಲ ಮಾಡಬಾರ್ದು. ಅವರು ನಮ್ಮ ಮಕ್ಕಳ ಥರ ಅಂತ ಅಂದ್ಕೊಂಡು ನಾನು ಇವಾಗೂ ಅದೇ ಅಂದ್ಕೊಳ್ಳೋದು. ಅವಳು ಒಂದು ಹೆಣ್ಮಗಳು, ಅವಳು ನಮ್ಮ ಮಗಳ ಥರನೇ ಅಂತಲೇ ನೋಡ್ಕೊಬೇಕು. ನಾನು ಅದೇ ಅಂದ್ಕೊಳ್ಳೋದು ನಮ್ಮ ಮಗನಿಗೆ. ಫ್ಯೂಚರಲ್ಲೂ ಅಷ್ಟೇ ಅಪ್ಪ, ಅವ್ರು ಚೆನ್ನಾಗಿದ್ದರೆ ಸಾಕು, ನಮಗೇನು ಕೊಡೋದು ಬೇಡ. ಅವ್ರನ್ನ ಚೆನ್ನಾಗಿ ನೆಮ್ಮದಿಗೆ ಕ್ಲೀನಾಗಿ ಅವ್ರು ಸಂಸಾರ ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದರೆ ಸಾಕು, ನಮಗೇನು ಕೊಡೋದು ಬೇಡ, ನಮಗೇನು ಮಾಡೋದು ಬೇಡ ಅಂತ ಅಂದ್ಕೊತೀವಿ ನಾವು. ಸ್ವಲ್ಪ ಜನ ಇರ್ತಾರಲ್ವ, ಒಂದು ಸ್ವಲ್ಪ ಅಂದರೆ ಮಗನಿಗೆ ಹೇಳ್ಕೊಡೋದು, ಮನೇಲಿ ಜಗಳ ಮಾಡಿಸೋದು, ಒಂದಿನ ನೆಮ್ಮದಿಗಿದ್ರೆ ಒಂದಿನ ನೆಮ್ಮದಿಗಿರೋಕ್ಕೆ ಬಿಡಲ್ಲ. ಇದೆಲ್ಲ ಏನು ಫ್ರೆಂಡ್ಸ್, ಇದೆಲ್ಲ ಈ ಥರ ಕಲ್ತಿದ್ದಾರೆ ಇವರು. ಆಮೇಲೆ ನೋಡಿ ಇದನ್ನೆಲ್ಲ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ. ನಿಮ್ಗೆ ಯಾವ ಶೇಪ್ ಬೇಕಾದರೂ, ಎಷ್ಟು ಸೈಜ್ ಬೇಕಾದರೂ ಕಟ್ ಮಾಡ್ಕೊಬೇಕು ನೀವು. ನಾನು ಇದನ್ನು ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಫ್ರೈ ಥರ ಮಾಡ್ಕೊತೀನಿ, ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮರ್ಗನ್ಸು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದನ್ನು ಬೇಯಿಸ್ಬೇಕು. ಅದನ್ನು ಅದೇನೋ ಫ್ರೆಂಡ್ಸ್, ಈ ಮರ್ಗನ್ಸ್ ತೊಗೊಂಡಿದ್ದು ಒಂದು 7-8 ವಿಸಲ್ ಆದ್ರೂ ಬೆಂದೇ ಇಲ್ಲ. ಎಷ್ಟು ಫಸ್ಟ್ ಒಂದು 4 ವಿಸಲ್ ಹಾಕ್ತೆ, ಬೆಂದಿರಲಿಲ್ಲ. ತಿರ್ಗಾ ಒಂದು 4 ವಿಸಲ್ ಹಾಕ್ತೆ, ಬೆಂದಿಲ್ಲ. ಇದರಲ್ಲಿ 2 ಥರ ಐಟಮ್ ಮಾಡ್ಬೋದು ಫ್ರೆಂಡ್ಸ್. ಈ ಸುವರ್ಣಗಡ್ಡೆನಲ್ಲಿ ಇದೊಂದು ಐಟಮ್ ಇದೆಯಲ್ಲ, ಈ ಥರ ಮಾಡ್ಬೋದು. ಇದು ನಮ್ಮಮ್ಮ ಮಾಡ್ತಾಯಿರೋ ಥರ ನಾನು ಇವಾಗ ಮಾಡ್ತಾಯಿರೋದು. ಇನ್ನೊಂದು ನಮ್ಮ ಯಜಮಾನ್ರವ್ರ ಅಜ್ಜಿ ಇದ್ದರು, ಅವ್ರು ಮಾಡ್ತಾ ಇರೋದನ್ನು ಒಂದು ಸಲ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾಯಿದ್ರು ಅಂತ. ಅವ್ರು ನಾನು ಮದುವೆ ಆದಾಗ ಹೋದಾಗ 1-2 ಅಡುಗೆ ಕಲ್ತಿದ್ದೀನಿ ನಾನು ಅವರಿಂದ, ಅವರ ಅಜ್ಜಿಯಿಂದ. ಪಾಪ ಅಜ್ಜಿ ತುಂಬ, ನಮ್ಮ ಯಜಮಾನ್ರವ್ರ ಅಜ್ಜಿ ಪಾಪ ಮೊಮ್ಮಕ್ಕಳು ಅಂದರೆ ತುಂಬ ಪ್ರಾಣ ಅವ್ರಿಗೆ. ಅದೇ ಥರ ನಮ್ಮ ಪವನ್ ನೋಡಿದ್ರೂ ಅವ್ರಿಗೆ ತುಂಬ ಇಷ್ಟ. ನಾವು ಬೇರೆ ಇದ್ವಲ್ಲ ಪಾಪ, ನಾವು ಯಾವಾಗಾದರೂ ಹೋದರೆ ಅವ್ರ ಮನೆಗೆ ಪಾಪ ಮೆಟ್ಲಿಂದ ಮೇಲೆ 2nd ಫ್ಲೋರ್ ಇದ್ದರು ಅವ್ರ ಮೇಲೆ. ಆದರೂ ಕೂಡ ನಮ್ಮ ಮಗನ ನೋಡಿದ್ರೆ ಏನು ಖುಷಿನೋ ಆ ಕಣ್ಣಲ್ಲೇ ನನಗೆ ಗೊತ್ತಾಗ್ತಾಯಿತ್ತು. ಏನು ಖುಷಿ ಪಡೋರು ಅಂದರೆ ಅಷ್ಟು ಖುಷಿ ಪಡೋರು. ಇವಾಗ ಅವಾಗೆಲ್ಲ 10 ರೂಪಾಯಿ ಕಾಯಿನ್ ಬರ್ತಾಯಿತ್ತಲ್ವ ಫ್ರೆಂಡ್ಸ್, 10 ರೂಪಾಯಿ ಕಾಯಿನು. 10 ರೂಪಾಯಿ ಕಾಯಿನ್ ಯಾವಾಗ ಅವನು ನೋಡಿದ್ರೂ ನಮ್ಮ ಯಜಮಾನ್ರವ್ರ ಅಜ್ಜಿ ಪಾಪ ಅದು 10 ರೂಪಾಯಿ ಕಾಯಿನು ನನ್ನ ಮಗನಿಗೆ ಕೊಡೋರು ಅವರು. ನನಗಿನ್ನೂ ಜ್ಞಾಪನ ಇದೆ ಪಾಪ. ಆಮೇಲೆ 2ನೇ ಫ್ಲೋರಿಂದ ಫ್ರೆಂಡ್ಸ್ ನಾವು ಹೋಗಿ ಕುತ್ಕೊಂಡಿದ್ದ ತಕ್ಷಣವೇ ಅವ್ರಿಗೆ ಎಷ್ಟು ವಯಸ್ಸಾಗಿರ್ಬೇಕು ಪಾಪ. ನಮ್ಮ ಅತ್ತೆಗೆ ಅತ್ತೆ ಅಂದರೆ ಪಾಪ ಯಾವ ಥರ ಇರಬೇಕು ಆ ಅಜ್ಜಿ ಪಾಪ ನಮ್ಮನ್ನು ನೋಡಿದ ತಕ್ಷಣವೇ ಇಳಿದು ಆ 2ನೇ ಫ್ಲೋರಿಂದ ಕೆಳಗಡೆ ಇಳಿದು ಹೋಗ್ಬಿಟ್ಟು 1/4 ಲೀಟ್ರ್ ಹಾಲು ತೊಗೊಂಬರೋದು. ನೋಡಿದ್ರೆ ಹಾಲಿನ ಮನೆ, ಹಾಲು ಹಸು ಎಲ್ಲ ಇಟ್ಕೊಂಡಿದ್ದಾರೆ. ಏನು ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕಾ, ಎಲ್ಲೂ ಇಟ್ಕೊಂಡು ಹೋಗ್ಬೇಕು? ಒಂದು ಅರ್ಧ ಲೀಟ್ರ್ ಹಸು ಹಾಲು ಕೊಡೋಕ್ಕಾಗಲ್ವ ಅತ್ತೆಗೆ? ಪಾಪ ಅಜ್ಜಿ ಓಡೋದು, ನಮ್ಮನ್ನು ನೋಡಿದ ತಕ್ಷಣ ಇಳಿದು ಹೋಗಿ 1/4 ಲೀಟ್ರ್ ಹಾಲು ತೊಗೊಂಬಂದು ನಮ್ಮ ಪವನ್ಗೆ ಹಾಲು ಕಾಯಿಸ್ಕೊಡೋದು, ನನಗೆ ಅಜ್ಜಿಗೆ ಟೀ ಮಾಡೋದು. ಆ ಥರ ಮಾಡಿಕೊಡ್ತಾಯಿತ್ತು ಪಾಪ ಆ ಅಜ್ಜಿಗೆ. ಪಾಪ ಮನೆ ಕೆಲಸ ಎಲ್ಲ ಮಾಡೋದು. ಆವಾಗ ನಾನು ಬಂದ್ಬಿಟ್ನಲ್ಲ, ನಾನು ಮದುವೆ ಆಗಿ ಬಂದ್ಬಿಟ್ಮೇಲೆ ನಾನು ಬಂದ್ಬಿಟ್ಟೆ. ಪಾಪ ಅಜ್ಜಿಗೆ ಹೋಗೋಕ್ಕೆ ಜಾಗ ಇಲ್ಲ. ಅಜ್ಜಿನೂ ಹೋಗ್ಬಿಟ್ಟಿರೋದೇನೋ ಪಾಪ, ಅಜ್ಜಿಗೆ ಹೋಗೋಕ್ಕೆ ಜಾಗ ಇರಲಿಲ್ಲ. ಏನಕ್ಕಂದರೆ ಅಜ್ಜಿ, ನಮ್ಮ ಮಾವ ಬಂದ್ಬಿಟ್ಟು ಒಬ್ಬನೇ ಮಗ ಅಜ್ಜಿಗೆ. ಪಾಪ ಇನ್ನೊಂದು ನಮ್ಮ ನಾದಿನಿ, ನಮ್ಮ ಯಜಮಾನ್ರಿಗೆ ಅತ್ತೆ ಬಂದ್ಬಿಟ್ಟು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬಿಟ್ರಂತೆ ಆ ಕಾಲದಲ್ಲಿ. ಅದಕ್ಕೆ ಅವ್ರನ್ನೆಲ್ಲೂ ಸೇರಿಸ್ಕೊತಾ ಇರಲಿಲ್ಲ ನಮ್ಮ ಅತ್ತೆ ಎಲ್ಲ, ಮನೆಗೆ ಅಷ್ಟೊಂದಾಗಿ ಬಿಟ್ಕೊತಾ ಇರಲಿಲ್ಲ. ಅದಕ್ಕೆ ಪಾಪ ಅಜ್ಜಿನ ಹೇಳೋರು ಕೇಳೋರು ಯಾರಾದರೂ ಕೇಳಿದ್ರೆ ಅವ್ರ ಮೇಲೇ ಗೊತ್ತಲ್ವ, ಬ್ರಹ್ಮಾಸ್ತ್ರ ಬಿಡ್ತಾರಲ್ವ, ಆ ಥರ. ಆದ್ದರಿಂದ ಪಾಪ ಅಜ್ಜಿ ಪಾಪ ಮನೆಯೆಲ್ಲ ಕೆಲಸ ಮಾಡೋದು. ಮೊಮ್ಮಕ್ಕಳನ್ನ ಸಾಕಿರೋದು ಅಂದ್ರೇ ನಮ್ಮ ಯಜಮಾನ್ರನ್ನೆಲ್ಲ ಅವ್ರ ಅಜ್ಜಿನೇ ಅನಿಸುತ್ತೆ. ಇವರಮ್ಮ ಅಂತೂ ಪಾಪ ಒಂದು ತಟ್ಟೆನೂ ಎತ್ತಾಗ್ತಾ ಇರಲಿಲ್ಲ. ನಾವು ಒಂದು 4 ತಿಂಗಳು ಇರಬೇಕಾದ್ರೇ ಎಲ್ಲ ಗೊತ್ತಾಗೋಯ್ತು. ಅಜ್ಜಿನೇ ಹೇಳ್ತು ನಮಗೆಲ್ಲ, ಅದು ಹಿಂಗಮ್ಮ, ನಾನೇನೋ ಕಷ್ಟಪಡ್ತಾಯಿದ್ದೀನಿ, ನೀವು ಹೆಂಗಮ್ಮ ಅಂದ್ಕೊತಾ ಇತ್ತು. ಅಜ್ಜಿನೇ ನಾನು ಅಜ್ಜಿ ನಾಷ್ಟ ಮಾಡ್ಬೇಕಂದ್ರೂ ಭಯ ಪಟ್ಕೊಂಡು ನಾಷ್ಟ ಮಾಡ್ತಾಯಿದ್ವಿ ನಮ್ಮ ಅತ್ತೆ ಮನೆಯಲ್ಲಿ. ಏನಕ್ಕಂದರೆ ಎಲ್ಲಿ ಬಂದುಬಿಡ್ತಾರೋ, ಎಲ್ಲಿ ನಮ್ಮನ್ನು ನಾವೊಂದು ತಿನ್ನಬಾರ್ದು, ಒಂದು ಮಾಡಬಾರ್ದು, ಒಂದು ತಿನ್ನಬಾರ್ದು, ಒಂದು ಟೀ ಕುಡಿದ್ರೆ ಆವಾಗಲೇ ರಾಮಾಯಣ ತೊಗೊಂಡ್ಬಿಡೋರು. ಅದಕ್ಕೆ ಅಜ್ಜಿ ಏನಾದ್ರು ಬೇಗ ತಿಂದ್ಬಿಡ್ತಾಯಿದ್ವಿ ನಾವು.
ಆಮೇಲೆ ನೋಡಿ ಮಡ್ಗನ್ಸೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಅದ್ರ ಮೇಲಿರೋ ಚಿಪ್ಪೆ ತೆಗಿಬೇಕಂತೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ಅದು ತೆಗಿಯೋದು. ನಾನು ಹಂಗೆ ಹಾಕ್ಬಿಟ್ಟಿದ್ದೆ, ಅದರಿಂದ ಬೆಂದೇ ಇಲ್ಲ. ಒಂದು 10 ವಿಸಲ್ ಆದ್ರೂ ಮರ್ಗನ್ಸು ಬೆಂದಿಲ್ಲ ನೋಡಿ. ಹಂಗೆ ತೊಳೆದು ಹಾಕ್ಬಿಟ್ಟಿದ್ದೀನಿ, ನಾನು ಮೇಲಿರೋ ಚಿಪ್ಪೆನೇ ತೆಗ್ದಿರ ಹಂಗೆ ಹಾಕ್ಬಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕಲರೂ ಚೇಂಜ್ ಆಗಿತ್ತು, ಆಮೇಲೆ ಬೆಂದೂ ಇರಲಿಲ್ಲ ಚೆನ್ನಾಗಿ. ನೋಡಿ ಈ ಥರ ಇದು ಕೇರಳನಲ್ಲೆಲ್ಲ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ನಾವೇನು ಟೇಸ್ಟ್ ನೋಡೋಕೆ ಹೋಗ್ತೀವಿ, ಟೇಸ್ಟ್ ಇಲ್ಲ ನೋಡೋಕೆ ಹೋಗ್ತೀವಿ, ಆದರೆ ನಾವು ಟೇಸ್ಟ್ ಮುಖ್ಯ ಅಲ್ಲ ಫ್ರೆಂಡ್ಸ್, ನಮಗೇನಿದ್ರೂ ಆರೋಗ್ಯ ಮುಖ್ಯ. ಇದು ನೋಡಿ ಕೇರಳನಲ್ಲೆಲ್ಲ ಇದನ್ನು ತುಂಬ ಯೂಸ್ ಮಾಡ್ಕೊತಾರೆ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಅವ್ರು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೊತಾರೆ. ನಮಗೆ ನಾವು ಇಲ್ಲಿ ಸನ್ಫ್ಲವರ್ ಆಯಿಲ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ಆದರೆ ಆ ಕೊಬ್ಬರಿ ಎಣ್ಣೆನ ನಾವು ತೊಗೊಬೇಕಾದ್ರೆ ಪ್ಯೂರ್ ತೊಗೊಬೇಕು. ಅದರಲ್ಲೂ ಇವಾಗ ಚೆನ್ನಾಗಿಲ್ಲ ಫ್ರೆಂಡ್ಸ್, ಅದರಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂದರೆ, ನನಗೆ ಒಂದು 3 ತಿಂಗಳ ಹಿಂದೆ ಯಜಮಾನ್ರು ಒಂದು ಅರ್ಧ ಲೀಟ್ರು ಕೇರಳದಿಂದ ತೊಗೊಂಬಂದಿರೋ ಕೊಬ್ಬರಿ ಎಣ್ಣೆ ಅಂತ ತೊಗೊಂಬಂದು ಕೊಟ್ಟಿದ್ರು. ಒಂದು ಅರ್ಧ ಲೀಟ್ರ್ ಇತ್ತು ಅದು. ನನಗೆ ಆದ್ರೂ ನಾನು ತಂದ್ರೇ ನಾನು ತಲೆಗಿಲೆಗೆ ಹಚ್ಕೊಳ್ಳೋದಿಲ್ಲ. ಅಂದರೆ ನನಗೇನೋ ಡೌಟ್ ಇದೆ, ಏನು ಎಣ್ಣೆ ಪ್ಯೂರಾ ಏನೋ ಇಲ್ಲ ಪ್ಯಾರಾಶೂಟೇ ನಾನು ಹಚ್ಕೊಳ್ಳೋದು ತಲೆಗೆ. ಇರಲಿ ಬಿಡು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ಒಂದ್ಸಲ ಹೋಗ್ಲಿ ದೀಪಕ್ಕಾದ್ರೆ ಹಾಕ್ಬಿಡೋಣ ಕೊಬ್ಬರಿ ಎಣ್ಣೆ, ಹಂಗೆ ಇದೆಯಲ್ಲ ಅಂದ್ಬಿಟ್ಟು ಒಂದ್ಸಲ ದೀಪಕ್ಕೆ ಹಾಕಿದ್ರೆ ಚಟಪಟ ಅಂತ ಸೌಂಡ್ ಬರ್ತಾಯಿದೆ. ಅದರಲ್ಲಿ ನೀರೇನಾದರೂ ಮಿಕ್ಸ್ ಆಗಿದ್ರೆ ಎಣ್ಣೆಯಲ್ಲಿ ಸೌಂಡ್ ಬರುತ್ತಲ್ವ, ಆ ಥರ ಆಯಿತು. ಆಮೇಲೆ ನಾನೇನೋ ನೀರೇನೋ ಮಿಕ್ಸ್ ಆಗಿಬಿಟ್ಟಿದೆ ಏನೋ ಬಿಡು ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಅದನ್ನು ಹಾಕೇ ಇಲ್ಲ. ಒಂದು 3 ತಿಂಗಳಾಯ್ತು ಇವಾಗ. 3 ತಿಂಗಳಾದಮೇಲೆ ಒಂದ್ಸಲ ಇವಾಗ ನಾನೇನು ಮಾಡಿದೆ, ಅದೇನೋ ಅವತ್ತು ಚಟಪಟ ಅಂತ ಇತ್ತಲ್ಲ, ಒಂದು ಸ್ವಲ್ಪ ಕಾಯಿಸ್ಬಿಡೋಣ, ನೀರೇನಾದರೂ ಇದ್ದರೆ ಇದಾಗ್ಬಿಡುತ್ತಲ್ವ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಆ ಎಣ್ಣೆ ಎಲ್ಲ, ಆ ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರು ಇರೋದನ್ನು ಹುಯ್ದುಬಿಟ್ಟು ಕಾಯಿಸಿದ್ರೆ ಫ್ರೆಂಡ್ಸ್ ಒಳ್ಳೆ ಕಪ್ಪಗೆ ಆಗ್ಬಿಡೋದು. ಒಂಥರ ಬ್ರೌನ್ ಕಲರ್ ಥರ ಆಗೋಯ್ತು. ಒಂಥರ ಎಣ್ಣೆ ಒಂಥರ ಅದರಲ್ಲೇನೋ ಕೆಮಿಕಲ್ ಮಿಕ್ಸ್ ಆಗಿದೆ, ಇಲ್ಲಾಂದರೆ ಆ ಕಲರ್ ಬರೋಕ್ಕೆ ಚಾನ್ಸೇ ಇಲ್ಲ. ನೀವು ಒಂದ್ಸಲ ನೋಡಿ, ಅದು ಪ್ಯೂರಾ ಇಲ್ಲ ಅನ್ನೋದಕ್ಕೆ ಅದನ್ನು ಕಾಯಿಸಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಇವಾಗ ನಾವು ಮಾಮೂಲಿ ಕೊಬ್ಬರಿ ಎಣ್ಣೆ ಕಾಯಿಸಿದ್ರೆ ಹೆಂಗಿರುತ್ತೆ ಆ ಥರ ಇರಲಿಲ್ಲ, ಬೇರೆಯೇ ಯಾವುದೋ ಕಲರ್ ಆಗೋಯ್ತದು. ಆಮೇಲೆ ನನಗಂತೂ ಭಯನೇ ಆಯಿತು. ಅಯ್ಯೋ ಸದ್ಯಕ್ಕೆ ನಾವು ತಲೆಗೂ ಇಟ್ಕೊಂಡಿಲ್ಲ. ಆಮೇಲೆ ಅಡುಗೆಗೆ ಯೂಸ್ ಮಾಡಬೇಕಾದ್ರೂ ನೋಡಿಕೊಂಡು ಪ್ಯೂರು ನಮಗೆ ಗೊತ್ತಿರೋದಂದರೆ ಯೂಸ್ ಮಾಡ್ಕೊಬೇಕು. ಯಾವುದ್ಯಾವುದೋ ತಂದು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ತುಂಬ ಕಷ್ಟ. ಅದಕ್ಕೆ ನಾನು ಇದನ್ನೇ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ಕೊಳ್ಳೋದಪ್ಪ, ಬೇರೆ ಯಾವುದೂ ನಾನು ಯೂಸ್ ಮಾಡ್ಕೊಳ್ಳಲ್ಲ. ನೋಡಿ ಇಕ್ಕಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ವಿಸಲ್ ಹಾಕ್ತಾಯಿದ್ದೀನಿ. ವಿಸಲ್ಲು ಒಂದು 4-5 ವಿಸಲ್ ಬಂದರೆ ಕೂಡ ಅದು ಬೆಂದಿರಲಿಲ್ಲ. ನಾನು ಒಂದು 4-5 ವಿಸಲ್ ಬಂದರೆ ಸಾಕು, ಬೆಂದೋಗಿರುತ್ತೆ ಅಂತ. ಏನೋ ಬೆಂದೋಗ್ಬೋದೇನೋ, ಇದೇನಕ್ಕೆ ಬೆಂದಿಲ್ಲ ಅಂತ ಗೊತ್ತಿಲ್ಲ. ಆಮೇಲೆ ತಿರ್ಗಾ ಒಂದು 4 ವಿಸಲ್ ಹಾಕ್ತೆ ಫ್ರೆಂಡ್ಸ್. ಅವಾಗೂ ಕೂಡ ಅದು ಬೆಂದಿರಲಿಲ್ಲ. ಒಂದು 2 ವಿಸಲ್ ಸಾಕು ಅಂದ್ಕೊಂಡೆ. ತಿರ್ಗಾ ಆಮೇಲೆ ಒಂದು 4 ವಿಸಲ್ ಹಾಕ್ಕೊಂಡ್ರೆ ಕೂಡ ಅದು ಬೆಂದಿರಲಿಲ್ಲ. ಆಮೇಲೆ ಇವಾಗ ಅದು ಇದೆಲ್ಲ ಸುವರ್ಣಗಡ್ಡೆ ಇದೆ ಅಲ್ವಾ, ಅದನ್ನೆಲ್ಲ ಬೇಯಿಸ್ಕೊಂಡಿದ್ದೀನಿ ನೋಡಿ. ಬೇಯಿಸ್ಕೊಂಡಿರೋದನ್ನೆಲ್ಲ ಒಂದು ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಒಂದು ಬೌಲ್ಗೆ ಹಾಕ್ಕೊಂಡು ಕ್ಲೀನಾಗಿ ಅದು ಫಿಲ್ಟ್ರ್ ಮಾಡಬೇಕು. ನೀರು ಬೆಂದಿರುತ್ತಲ್ವ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಫಿಲ್ಟ್ರಾಗಿ ಆ ನೀರೆಲ್ಲ ಫಿಲ್ಟ್ರ್ ಆದಮೇಲೆ ಅದನ್ನು ನಾವು ಅದನ್ನು ರೋಸ್ಟ್ ಮಾಡೋಕ್ಕೆ ನಾನು ತೋರಿಸ್ತೀನಿ. ಅಷ್ಟು ಬೇಗ ಇದು ಇತ್ತಲ್ಲ, ಇದನ್ನು ತೊಳೆದು ಹಂಗೆ ಮಾಡೋಕ್ಬಿಡೋಣ, ಇನ್ನು ಪಾತ್ರೆಗಳು ಸೇರುತ್ತಲ್ಲ ಅಂದ್ಬಿಟ್ಟು ಹಂಗಂಗೆ ತೊಳೆದು ಇಡ್ತಾಯಿದ್ದೀನಿ. ಈ ಸುವರ್ಣಗಡ್ಡೆ ಪಲ್ಯ ಅಂದರೆ ನಮ್ಮ ಮಗನಿಗೆ ತುಂಬ ಇಷ್ಟ. ಈ ಥರ ಮಾಡಿದ್ರೆ ನನ್ನ ಮಗನಿಗೆ ಇಷ್ಟ, ಅದಕ್ಕೇನು ಮಾಡ್ತಾಯಿದ್ದೀನಿ. ಆಮೇಲೆ ಅದು ವಿಸಲ್ಗೆ ಇಕ್ಕಿದ್ದೀನಿ. ಇದನ್ನು ರೆಡಿ ಮಾಡ್ಕೊತೀನಿ ಇವಾಗ ಮಾಡೋಕ್ಕೆ. 2 ವಿಸಲ್ ಆಯಿತು, ಜೋರು ಮಾಡಿದೆ ಸ್ಟೌವು. ಒಂದು 2-3 ವಿಸಲ್ 4 ವಿಸಲ್ ಬೇಕು ಅಂತ ಇದ್ದೀನಿ, ಆದರೆ ಅದು 8 ವಿಸಲ್ ಆಯಿತು. 2-3 ವಿಸಲ್ಗೆ ಆಗೇ ಇಲ್ಲ. ಆಮೇಲೆ ನನ್ನ ಮಗ ಬಂದ್ಬಿಟ್ಟು ನನ್ನ ಮಗಳಿಗೆ ಎ ಬಿ ಸಿ ಡಿ ಏನೋ ಹೋಮ್ವರ್ಕ್ ಇತ್ತು, ಅದನ್ನು ಮಾಡಿಸ್ತಾ ಇದ್ದ. ಒಂಚೂರು ಮಾಡಿಸು ಅಂತ ಅಂದೆ, ಅದಕ್ಕೆ ಅವ್ನು ಮಾಡಿಸ್ತಾ ಇದ್ದಾನೆ. ಅವಳಂತೂ ಒಂದು ಕಡೆ ಕೂತ್ಕೊಂಡು ಕೇಳಲ್ಲ ಒಂದು ಕಡೆ ಕೂತ್ಕೊಂಡು. ಆಮೇಲೆ ಮರ್ಗನ್ಸ್ ಇದು ಬೆಂದಿದೆ ನೋಡಿ. ಇದು ಬೆಂದಿರಲಿಲ್ಲ, ಒಂದು ಸ್ವಲ್ಪ ಗಟ್ಟಿಗೆ ಇತ್ತು ನೋಡಿ, ಕಲರು ಚೇಂಜ್ ಆಯಿತು. ಇದ್ರ ಮೇಲೆ ಚಿಪ್ಪೆನ ನಾವು ಕ್ಲೀನ್ ಮಾಡ್ಕೊಬೇಕಂತೆ, ಅದು ನನಗೆ ಗೊತ್ತಾಗಿಲ್ಲ. ನಾನು ಹಂಗೆ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ನೋಡಿ ಇದನ್ನೆಲ್ಲ ಒಂದು ಇದಕ್ಕೆ ಹಾಕಿದ್ನಲ್ಲ, ಅದೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಏನೇನು ಬೇಕೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಧನಿಯಾ ಪುಡಿ, ಮೆಣಸಿನ ಪುಡಿ ನಾವು ಮನೆಯಲ್ಲೇ ಮಾಡಿರುವಂಥ ಪೌಡರು,
ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ತಕ್ಕನಷ್ಟು ಹಾಕ್ಕೊಳ್ಳಿ. ನೀವು ಖಾರ ತುಂಬ ತಿನ್ನಂಗಿದ್ರೆ ನೀವು ಖಾರ ತುಂಬ ಹಾಕ್ಕೊಬೋದು, ಸ್ವಲ್ಪ ತಿನ್ನಂಗಿದ್ರೆ ಸ್ವಲ್ಪ ಹಾಕ್ಕೊಬೋದು. ಆಮೇಲೆ ಶಾಲ್ಟು ನೋಡಿ, ರುಚಿಗೆ ತಕ್ಕಷ್ಟು ಶಾಲ್ಟ್ ಹಾಕ್ಕೊಬೇಕು. ಶಾಲ್ಟ್ ಹಾಕ್ಕೊಂಡು ಆಮೇಲೆ ಹುಣ್ಸೆಹಣ್ಣು ನೆನೆಸಿಕ್ಕಿದೆ ಫಸ್ಟೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಕ್ಕಿದೆ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ತೊಗೊಂಬರ್ಬೇಕು ಫ್ರೆಂಡ್ಸ್, ಒಂದು 1/4 kg ತೊಗೊಂಬಂದು ಇಟ್ಕೊತೀನಿ. ಅದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊತೀನಿ. ಈ ಸಲ ತಂದಿಲ್ಲ ಇನ್ನು, ಅದಕ್ಕೋಸ್ಕರ 10 ರೂಪಾಯಿ ಪ್ಯಾಕೆಟು ತೊಗೊಂಬಂದಿದ್ದೀನಲ್ಲ, ಅದಕ್ಕೆ ಅದನ್ನೇನು ಬಾಕ್ಸ್ಗೇನು ಹಾಕಿಲ್ಲ, ಹಂಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಹುಣ್ಸೆಹಣ್ಣು ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಗೆ, ಅಂದರೆ ನೀರು ಥರ ಅಲ್ಲ, ಗಟ್ಟಿಗೆ ಕಿವುಚ್ಕೊಂಡು ಅದರಲ್ಲಿ ಸೇರಿಸ್ಕೊಂಡು ಫುಲ್ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೀವು ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹುಣ್ಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಹುಣ್ಸೆಹಣ್ಣು ಏನಕ್ಕೆ ಹಾಕೋದು ಅಂದರೆ, ಇದು ಈ ಗಡ್ಡೆ ತಿಂದರೆ ಒಂಥರ ಬಾಯೆಲ್ಲ ಒಂಥರ ಕೆರೆತ ಥರ ಬರುತ್ತೆ. ಈ ಹುಣ್ಸೆಹಣ್ಣು ಹಾಕೋದ್ರಿಂದ ಅದೆಲ್ಲ ಹೋಗ್ಬಿಡುತ್ತೆ. ಆ ಥರ ಎಲ್ಲ ನಮಗೇನು ಆ ಥರ ಫೀಲ್ ಆಗೋಲ್ಲ ಏನು, ಅದಕ್ಕೋಸ್ಕರ ಇದು ಹಾಕೋದು. ಇದೆಲ್ಲ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾವು ಏನೇನೋ ತಿಂತೀವಿ, ಒಂದೊಂದು ದಿನಕ್ಕೆ ಒಂದೊಂದು ಐಟಮ್ ಮಾಡ್ಕೊಬೇಕು. ನಾನು ತುಂಬ ದಿನವೇ ಆಗಿತ್ತು ತಂದು, ಅವತ್ತೊಂದು ಸಲ ತೊಗೊಂಬಂದಿದ್ದೆ. ನನ್ನ ಮಗ ಅವತ್ತು ತೊಗೊಂಬಂದು ಮಾಡೋಕ್ಕೆ ಚೆನ್ನಾಗಿದೆ ಅಂದ, ಅದಕ್ಕೆ ಇನ್ನೊಂದು ಸಲ ಇವತ್ತು ಮಾಡಿ ಅವನು ಕೊಡ್ತಾಯಿದ್ದೀನಿ ನೋಡಿ. ಇಷ್ಟೇ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟರೆ ಅದೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ವ, ಆವಾಗಲೂ ಮಾಡ್ಕೊಬೋದು. ಅರ್ಜೆಂಟ್ ಇದ್ದರೆ ಮಾಡ್ಕೊಬೋದು, ಏನೂ ಇಲ್ಲ. ಇಲ್ಲಾಂದರೆ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಬಿಟ್ಟರೆ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ನಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಹಂಗೆ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಾಯಿತು ಆಯಿತಾ. ಇವಾಗ ಇದನ್ನು ಎತ್ತಿಟ್ಬಿಡ್ತೀನಿ. ಒಂದು 10 ನಿಮಿಷ ಎತ್ತಿಟ್ಬಿಟ್ಟು ಆಮೇಲೆ ಮಾಡ್ಕೊಳೋಣ ಅಂತ ಎತ್ತಿಟ್ಟಿದ್ದೀನಿ. ಇವಾಗ ನೋಡಿ, ಒಂದು ಇದನ್ನು ಬಾಣಲಿ ಇಡಬೇಕು. ಆ ಬಾಣಲಿ ಅದೇನಕ್ಕೋ ಫ್ರೆಂಡ್ಸ್, ಈ ಬಾಣಲಿ ಏನಂತಾರೆ ಇದಕ್ಕೆ, ಈ ಬಾಣಲಿಗೆ ಇದು ತೊಗೊಂಬಂದು, ಈ ಬಾಣಲಿ ಒಂದು ಸ್ವಲ್ಪ ದೋಸೆ ಗೀಸೆ ಮಾಡಿ ಬಿಸಿ ಆಗೋದ್ರಿಂದ, ಇದು ನಾನ್ ಸ್ಟಿಕ್ಕು, ಇದು ದೋಸೆ ಮಾಡಿ ಏನಾದರೂ ನಾನು ತೊಳೆಯೋಕೆ ಆವಾಗಲೇ ಬಿಸಿನಲ್ಲಿ ನೀರಲ್ಲಿ ಹಾಕ್ಬಿಡ್ತೀನಲ್ವ, ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಇದು ಒಂಥರ ಚಪ್ಪೆ ಆಗೋಗ್ಬಿಡುತ್ತೆ ನೋಡಿ. ಯಾವ ಥರ ಚಪ್ಪೆ ಆಗಿದೆ, ಏನು ಕಾರಣ ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. ನಿಮಗೇನಾದರೂ ಗೊತ್ತಾದರೆ ನನಗೆ ತಿಳಿಸಿ. ನೋಡಿ, ಈ ಥರ ಹಾಕ್ಕೊಬೇಕು ಅಷ್ಟೇ. ಫ್ರೈ ಮಾಡೋಕ್ಕೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು, ಆ ಎಣ್ಣೆ ಎಲ್ಲ ಒಂದೇ ಕಡೆ ನಿಂತಿದೆ. ಆಮೇಲೆ ನಾನು ಇದು ಮಾಡ್ತೀನಿ. ಇನ್ನೊಂದು ಚಿಕ್ಕದಿದೆ, ಇದು ದೊಡ್ಡದಿದೆ ಅಂದ್ಬಿಟ್ಟು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು, ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನೋಡಿ, ಈ ಥರ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು, ಇಲ್ಲಾಂದರೆ ಘಾಟ್ ಬರುತ್ತಲ್ವ, ಅದಕ್ಕೆ ನಾನು ಸಣ್ಣ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊತೀನಿ. ನೀವು ಅಷ್ಟೇ ಇದನ್ನೆಲ್ಲ ಈ ಥರ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಒಂದು ಕಡೆ ಫ್ರೈ ಆಗಿರುತ್ತೆ. ಆಮೇಲೆ ಇನ್ನೊಂದು ಕಡೆಗೆ ನಾವು ಇದನ್ನು ತಿರುಗಿಸ್ಕೊಬೇಕಾಗುತ್ತೆ ನೋಡಿ. ಈ ಥರ ಹಾಕ್ತಾಯಿದ್ದೀನಿ ಎಲ್ಲ ಕಡೆಯೂ ಹಾಕ್ಬಿಟ್ಟು ನೋಡಿ, ಹಾಕಿದ್ದಾಯ್ತಾ, ಫುಲ್ಲು ಹಾಕ್ಕೊತೀನಿ. ಆ ತವ ಎಷ್ಟಿದೆ ಅಷ್ಟು ಫುಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೇಲೆ. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ಅದನ್ನು ತಿರುಗಿಸ್ಬೇಕೀಗ. ಹಂಗೆ ನೋಡಿ ತಿರುಗಿಸ್ಕೊತೀನಿ ಚೆನ್ನಾಗಿ. ಎಣ್ಣೆ ನೋಡಿ ಈ ಥರ ಚಪ್ಪೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದೇನು ಕೆಳಗಡೆ ಬಿದ್ದೂ ಆಗಿಲ್ಲ, ಏನೂ ಆಗಿಲ್ಲ, ಅದೇ ಹಿಂಗಾಗಿದೆ. ಅದೇನು ಅಂತ ನನಗೂ ಗೊತ್ತಿಲ್ಲ. ನೀವು ನೋಡಿ 2 ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ನೋಡಿ. ಆ ಥರ ರೋಸ್ಟ್ ಮಾಡಿ, ಇನ್ನೂ ರೆಡ್ಡಿಗೆ ಮಾಡ್ಕೊಂಡ್ರೂ ಮಾಡ್ಕೊಬೋದು. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇನ್ನು ನಿಮ್ಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ಮಾಡ್ಕೊಬೋದು. ಡ್ರೈ ರೋಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಳೆ ಸಾರು, ರಸಮ್ಮು ಈ ಥರಕ್ಕೆ ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನಲ್ಲಿ ತಿನ್ಬೋದು ನೋಡಿ. ಆಯಿತು, ರೆಡಿ. ನನ್ನ ಮಗಳು ಒಂದು ಎತ್ಕೊತಾ ಇದ್ದಾಳೆ ತಿಂತೀನಿ ಅಂತ, ಅವಳು ಎತ್ಕೊತಾ ಇದ್ದಾಳೆ. ಇನ್ನೊಂದು ಟ್ರಿಪ್ಪಿಗೆ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಊಟ ಮಾಡಬೇಕಾದ್ರೆ ಅವ್ರು ಹಾಕ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡ್ತಾಯಿದ್ದಿದ್ದು ರೆಸಿಪಿ, ಅದನ್ನು ನಾನು ತೋರಿಸ್ತೇನೆ. ಇನ್ನೊಂದು ನಮ್ಮ ಅತ್ತೆಯವರ ನಮ್ಮ ಯಜಮಾನ್ರವರ ಅಜ್ಜಿ ಮಾಡ್ತಾಯಿದ್ರಲ್ಲ, ಅದನ್ನು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಲ್ವ, ಅದರಲ್ಲಿ ಅವ್ರ ಅಜ್ಜಿ ಮಾಡೋ ಥರ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಇವಾಗ ಸಾಯಂಕಾಲಕ್ಕೆ ಮಾರನೇ ದಿನಕ್ಕೆ ಬೇಕಲ್ವ ಫ್ರೆಂಡ್ಸ್, ಅದೇ ಇಡ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವಾಗಾದ್ರೂ ಸಡನ್ ಅಂತ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಇಡ್ಲಿಗೆ ನೆನೆಸಿದ್ದೆ, ಅದನ್ನು ರುಬ್ಕೊತಾ ಇದ್ದೀನಿ. ಇದು ಕ್ವಾಲಿಟಿ, ಇದಕ್ಕೇನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್, 4 ಲೋಟ ಕೂಪನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 4 ಲೋಟ ಕೂಪನ್ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 6-7 ಸಲ ತೊಳೆದು ನೆನೆಸಿ ತಿರ್ಗಾ ಒಂದು ಸಲ ತೊಳೆದಿದ್ದೀನಿ ರುಬ್ಬಬೇಕಾದ್ರೆ. ಆಮೇಲೆ 4 ಗ್ಲಾಸ್ ಅಕ್ಕಿಗೆ
1 ಗ್ಲಾಸ್ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಉದ್ದಿನಬೇಳೆ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಅವಲಕ್ಕಿ ಅರ್ಧ ಲೋಟ. ಈ ಅವಲಕ್ಕಿನ ನಾವು ಮಧ್ಯಾಹ್ನನೇ ನೆನೆಸ್ಕೊಬಾರ್ದು. ನಾವು ಅದನ್ನು ಒಂದು 5 ಗಂಟೆ ಹಂಗೆ ಒಂದು 2 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಇನ್ನೇನು ರುಬ್ಬಕ್ಕೆ ಒಂದು 2 ಗಂಟೆ ಇರಬೇಕಾದ್ರೆ ಅವಲಕ್ಕಿನ ನೆನೆಸ್ಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಬೇಕು. ನೋಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಅಷ್ಟು ನಾನೆಲ್ಲ ಬೇರೆ ಬೇರೆ ನೆನೆಸಿದ್ದೆ. ಅಕ್ಕಿ ಬೇರೆ, ಆಮೇಲೆ ಉದ್ದಿನಬೇಳೆ ಬೇರೆ, ಆಮೇಲೆ ಅವಲಕ್ಕಿ ಬೇರೆ ನೆನೆಸಿದ್ನಲ್ಲ, ಅದನ್ನೆಲ್ಲ ನಾನು ಬೇರೆ ಬೇರೆಯಾಗಿ ರುಬ್ಕೊತಾ ಇದ್ದೀನಿ. ನೋಡಿ ಇವಾಗ ಅಕ್ಕಿ ಹಿಟ್ಟನ್ನೆಲ್ಲ ಕ್ಲೀನಾಗಿ ರುಬ್ಕೊಂಡಿದ್ದಾಯಿತು. ಇವಾಗ ಅಕ್ಕಿನೇ ಹಾಕ್ಕೊತಾ ಇದ್ದೀನಿ. ಅಕ್ಕಿನೆಲ್ಲ ಚೆನ್ನಾಗಿ ರುಬ್ಕೊತೀನಿ. ಆಮೇಲೆ ಉದ್ದಿನಬೇಳೆ ಹಾಕ್ತೀನಿ. ಆಮೇಲೆ ಅವಲಕ್ಕಿ ಹಾಕ್ಕೊಂಡು ರುಬ್ಕೊತೀನಿ. ಫ್ರೆಂಡ್ಸ್, ಇನ್ನೊಂದು ನಿಮ್ಗೆ ಹೇಳ್ಬೇಕಾಯ್ತು, ನಾನು ಒಂದೇ ಒಂದು ಲೋಟ ಈ ಸಲ ದೀಪಾವಳಿಗೆ ನಾವು ಒಂದು ಕಜ್ಜಾಯ ಕೂಡ ತಿಂದಿಲ್ಲ. ನಮ್ಮ ಅಕ್ಕ ತಂಗಿರಲ್ಲಿ ಯಾರೂ ಕಜ್ಜಾಯ ಮಾಡಲ್ಲ ನಮ್ಮೂರಲ್ಲಿ. ಅದಕ್ಕೆ ನನಗೆ ಕಜ್ಜಾಯ ತಿನ್ನಬೇಕು ಅನ್ನಿಸ್ತು. ನಾನು ಒಂದ್ಸಲ ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಕಜ್ಜಾಯ ಮಾಡೋಣ ಅಂತ ನೋಡಿಕೊಂಡು ಅಲ್ಲಿ ನೋಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿದೆ. 2 ಲೋಟ ಅಕ್ಕಿ ಹಾಕ್ಬಿಟ್ಟು ನೆನೆಸಿದ್ದೆ. ಒಂದು 24 ಗಂಟೆ ನೆನೆಸ್ಕೊಂಡಿದ್ದೆ ಅಕ್ಕಿನ. 24 ಗಂಟೆ ನೆನೆಸ್ಬಿಟ್ಟು ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್. ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದ್ಸಲ ನಾವು ಮಾಡಿಬಿಟ್ಟು ನೋಡೋಣ, ಆಮೇಲೆ ಚೆನ್ನಾಗಿ ಬರಬೇಕಾದ್ರೆ ಇನ್ನೊಂದು ಸಲ ಮಾಡಿ ತೋರಿಸೋಣ ಅಂದ್ಕೊಂಡು ನಿಮಗೆ ಶೇರ್ ಮಾಡಿಲ್ಲ. ಅದನ್ನು ಶೇರ್ ಮಾಡಿ ಆಮೇಲೆ ಅದು 24 ಗಂಟೆ ನೆನೆಸ್ಕೊಂಡಿದ್ದೆ. ನನಗೆ ಹೆಂಗೆ ಬರುತ್ತೋ ಬರಲ್ವೋ ನೋಡೋಣ. ನಾನು ಎಷ್ಟೊಂದು ಸಲ ಟ್ರೈ ಮಾಡಿ ಅದು ಫೇಲ್ ಆಗಿದೆ, ಅದು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ಈ ಸಲ ನೋಡೋಣ ಅಂದ್ಬಿಟ್ಟು ನೆನೆಸ್ಕೊಂಡೆ 24 ಗಂಟೆ ನೆನೆಸ್ಕೊಂಡು ಮಿಕ್ಸಿನಲ್ಲಿ ಹಾಕಿ ಅಕ್ಕಿನ ಚೆನ್ನಾಗಿ ಅದು ನೆನೆಸಿರೋ ಅಕ್ಕಿನ ಒಂದು 5 ನಿಮಿಷ ಬಟ್ಟೆಗೆ ಫ್ಯಾನ್ ಕೆಳಗಡೆ ಹಾಕ್ಬಿಟ್ಟು ಬಟ್ಟೆನಲ್ಲಿ ಒಣಗಾಕ್ತೆ, ನೀರೆಲ್ಲ ಫಿಲ್ಟ್ರ್ ಆಗೋವರೆಗೂ. ಆಮೇಲೆ ಏನು ಮಾಡಿದೆ, ಅದನ್ನು ಎತ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಅಕ್ಕಿ ಎಲ್ಲ ಪುಡಿ ಮಾಡ್ಕೊಂಡು ಈ ಥರ ಅದಮೆ ಇಡಬೇಕು. ನಾವು ಬೇಗ ಡ್ರೈ ಆಗೋ ಥರ ಇಡಬಾರ್ದು. ಈ ಥರ ಅದಮೆ ಇಡ್ಕೊಬೇಕು. 2 ಲೋಟ ಅಕ್ಕಿಗೆ 1.5 ಲೋಟ ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿನ ಅಕ್ಕಿ ಜೊತೆನೇ ಪುಡಿ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಪಾಕ ತಗೊಂಡೆ. ಇವತ್ತೇ ಮಾಡಿರೋದು ಅದು ಫ್ರೆಂಡ್ಸ್. ಅದು ನಿಮ್ಗೆ ಹಾಕಿಲ್ಲ. ಅದು ಯಾಕಂದರೆ ಅದು ಚೆನ್ನಾಗಿ ಬಂದಿದೆಯೋ ಬರ್ತಾಯಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಮಗೂ ಬೇಜಾರಲ್ವಾ. ಆಮೇಲೆ 1.5 ಲೋಟ ಬೆಲ್ಲ ಹಾಕ್ಕೊಂಡು ಪಾಕ ಮಾಡಿದೆ. ಪಾಕ ಮಾಡಿಬಿಟ್ಟು ಇದು ಅವಲಕ್ಕಿ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್, ಸಾರಿ. ಈ ಅಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಕಜ್ಜಾಯ ಮಾಡಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂತು ಈ ಸಲ. ನನಗೆ ಸ್ವಲ್ಪನೇ ಮಾಡಿದ್ದು, ಆದರೂ ತುಂಬ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿಯೂ ಇತ್ತು, ಟೇಸ್ಟಿಯಾಗಿ ಇತ್ತು. ಇನ್ನೊಂದು ಸಲ ನಾನು ಇವಾಗ ಚೆನ್ನಾಗಿ ಬಂದಿದೆ ಅಲ್ವಾ, ಇನ್ನೊಂದು ಸಲ ಟ್ರೈ ಮಾಡಿ ನಿಮ್ಗೆ ನಾನು ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತ. ಅದಕ್ಕೆ ನಾನು ಈ ಸಲ ತೋರಿಸಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರಾಗುತ್ತಲ್ವ ಅಂದ್ಬಿಟ್ಟು ನಾನು ನಿಮಗೆ ತೋರಿಸಿಲ್ಲ ಅಷ್ಟೇ. ಇವಾಗ ಚೆನ್ನಾಗಿ ಬಂದರೆ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್, ಇವಾಗ ನೋಡಿ ಉದ್ದಿನಬೇಳೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇಡ್ಲಿ ದೋಸೆಗೆ ಯಾವಾಗಾದರೂ ಹಾಕಿಟ್ಕೊಂಡ್ರೆ ಒಳ್ಳೇದಲ್ವ. ಸ್ಕೂಲಿಂದ ಮಕ್ಕಳು ಬರ್ತಾರೆ, ದೋಸೆ ಇಡ್ಲಿ. ನಮ್ಮ ಮನೇಲಂತೂ ನನ್ನ ಮಗ ಅಂತೂ ಬೇರೆ ಏನೂ ಕೇಳಲ್ಲ. ದೋಸೆ ಇಡ್ಲಿ ಚಪಾತಿ ಈ ಥರ ಇದ್ದರೆ ಸಾಕು. ಅವ್ನಿಗೆ ರೈಸ್ ಐಟಮ್ ಇಷ್ಟ ಆಗೋಲ್ಲ. ಈ ಥರ ಐಟಮ್ ಅಂದರೆ ಅವ್ನಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಐಟಮ್ಮೇ ಮಾಡ್ಕೊತೀನಿ. ಮಾಡ್ಕೊಂಡು ಏನಾದರೂ ಚಟ್ನಿ ಗಿಟ್ನಿ ಮಾಡಿಕೊಂಡ್ರೆ ಯಾವಾಗಾದರೂ ನಮಗೆ ಏನಾದರೂ ಒಂದು ಸ್ವಲ್ಪ ಬೇರೆ ಕೆಲಸ ಇರುತ್ತೆ, ಅರ್ಜೆಂಟ್ ಇರುತ್ತೆ, ಅವತ್ತು ಮಾಡೋಕ್ಕಾಗಿಲ್ಲ, ನಾಷ್ಟ ಆದಾಗೂ ದೋಸೆನೇ ಯೂಸ್ ಮಾಡ್ಕೊಬೇಕಲ್ವ ಅಂತ ಇದನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ರುಬ್ಬಿಟ್ಬಿಟ್ಟು ಈಗ ನೋಡಿ ಎಲ್ಲ ಅವಲಕ್ಕಿ ಎಲ್ಲ ರುಬ್ಬಿಟ್ಟಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಒಟ್ಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಬಾಕ್ಸ್ನ ಕ್ಲೀನಾಗಿ ಆಮೇಲೆ ಬಾಕ್ಸ್ ಮುಚ್ಚಿಬಿಟ್ಟು ಎತ್ತಿಟ್ಬಿಡ್ತೀನಿ. ಬೆಳಗ್ಗೆಗೆ ಸೂಪರಾಗಿ ಉಬ್ಬಿ ಬಂದಿರುತ್ತೆ. ಅಷ್ಟಿಟ್ಟು ಬೆಳಗ್ಗೆ ತೋರಿಸೋದು ನಿಮ್ಗೆ ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್. ಇನ್ನೊಂದು ಸಲ ಮಾಡ್ತೀನಿ, ಸುಮ್ಮನೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಅಕ್ಕಿ ಎಲ್ಲ ಇರುತ್ತಲ್ವ, ಅಕ್ಕಿ ಉದ್ದಿನಬೇಳೆ ಆಮೇಲೆ ನಾವು ಹಾಕಿರೋ ಅವಲಕ್ಕಿ ಇದು ಹಸಿಟ್ಟು ಎಲ್ಲ ಫುಲ್ಲು 3 ಒಂದೇ ಸಮ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಮಿಕ್ಸ್ ಆಯ್ತು. ಇವಾಗ ಮಿಕ್ಸ್ ಮಾಡಿಕೊಂಡು ಎಲ್ಲ ಬಾಕ್ಸ್ ಮುಚ್ಚಿಬಿಟ್ಟು ಎತ್ತಿಟ್ಕೊತೀನಿ. ನೋಡಿ ಆಯಿತು. ಇವಾಗ ಕೈ ತೊಳ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ತೊಳ್ಕೊತಾ ಇದ್ದೀನಿ. ಕೈ ತೊಳ್ಕೊಂಡು ಎತ್ತಿಡ್ತಾ ಇದ್ದೀನಿ. ನಮ್ಮ ಮನೇಲಿ ದೋಸೆ ಅಂದರೆ ನನ್ನ ಮಗನಿಗೆ ಇಷ್ಟ, ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ.
ಚಪಾತಿ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ರಾತ್ರಿಗೆ ಅಂದ್ಬಿಟ್ಟು ಚಪಾತಿಗೆ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ಟೊಮೊಟೊ ಗೊಜ್ಜಿಗೆ ನಾನು ಏನಪ್ಪ ಅಂದರೆ ಇದಾಕಿಲ್ಲ, ಏನದು ನಮ್ಮ ಮನೇಲಿ ಈರುಳ್ಳಿ ಖಾಲಿಯಾಗಿತ್ತು, ಕೊತ್ತಂಬರಿ ಖಾಲಿಯಾಗಿತ್ತು. ಅದಕ್ಕೋಸ್ಕರ ನಿಮಗೆ ಟೊಮೊಟೊ ರೆಸಿಪಿ ತೋರಿಸಿಲ್ಲ. ಕ್ಯಾಪ್ಸಿಕಮ್ಮು, ಟೊಮೊಟೊ, ಆಮೇಲೆ ಒಗ್ಗರಣೆ ಮಾಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ ಹಾಕ್ಬಿಟ್ಟು, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು, ಕ್ಯಾಪ್ಸಿಕಮ್ಮು ಆಮೇಲೆ ಟೊಮೊಟೊ ಎರಡೇ ಹಾಕಿರೋದು. ಆಮೇಲೆ ಮಿಕ್ಸ್ ಮಾಡಿಕೊಂಡು ಅರಿಶಿನ ಪುಡಿ ಒಂದು ಸ್ವಲ್ಪ ಆಮೇಲೆ ಅದೇ ನಮ್ಮ ಮನೇಲಿ ಮಾಡಿರುವಂಥ ಏನಪ್ಪ ಅದು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪೌಡ್ರು ಮಾಡಿದ್ದೀನಿ ನೋಡಿ. ಅದಕ್ಕೆ ನಿಮಗೆ ತೋರಿಸಿಲ್ಲ, ಅದೆಲ್ಲ ಹಾಕಿಲ್ವಲ್ಲ, ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡು ನಾನು ನಿಮಗೆ ತೋರಿಸಿಲ್ಲ ಆ ರೆಸಿಪಿ. ಆದರೆ ಸೂಪರಾಗಿ ಬಂದಿತ್ತು ಮ್ಯಾಮ್, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದ್ದು. ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇವಾಗ ನೀವು ಮಾಡ್ಕೊಬೋದು. ಏನು ಕೊತ್ತಂಬರಿ ಇಲ್ಲ, ಈರುಳ್ಳಿ ಇಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿಲ್ಲ ಅಂದ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡಿದೆ, ತುಂಬ ಸಖತ್ತಾಗಿತ್ತು. ಚಪಾತಿಗಂತೂ ತುಂಬ ಚೆನ್ನಾಗಿ ಬಂತು. ನಾನು ತಿಂದ್ಬಿಟ್ಟು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನೇನೋ ಚೆನ್ನಾಗಿರಲ್ವೇನೋ, ನಾನು ಕೊತ್ತಂಬರಿ ಹಾಕಿಲ್ಲ, ಆಮೇಲೆ ಈರುಳ್ಳಿ ಹಾಕಿಲ್ಲ ಅಂದ್ಕೊಂಡೇ ಇದ್ದೆ. ಆದರೆ ತುಂಬ ಚೆನ್ನಾಗಿ ಬಂತು. ಒಂದೊಂದು ಟೊಮೊಟೊ ಟೇಸ್ಟ್ ಇರೋಲ್ಲ ಫ್ರೆಂಡ್ಸ್, ಒಂದೊಂದು ಟೊಮೊಟೊನಲ್ಲಿ ನೀವೇನು ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಇದಂತೂ ಸೂಪರಾಗಿತ್ತು. ಇದು ಬೆಳಗ್ಗೆ ಫ್ರೆಂಡ್ಸ್, ಬೆಳಗ್ಗೆ ಆಯಿತು, ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ, ನನ್ನ ಮಗಳನ್ನ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೋಗ್ತಾ ಇದ್ದಾಳೆ ನನ್ನ ಮಗಳು ಸ್ಕೂಲ್ಗೆ. ಅವಳು ನಾನು ಕೈ ಹಿಡ್ಕೊಂಬರಲ್ಲ ನೋಡಿ, ಯಾವ ರೋಡಲ್ಲಿ ಬಂದ್ರೂ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ನನಗೆ ಭಯ. ನನ್ನನ್ನು ಬಿಟ್ಬಿಟ್ಟು ಓಡ್ತಾಳೆ, ಮುಂದೆ ಓಡಿಬಿಡ್ತಾಳೆ. ಅದಕ್ಕೆ ನಾನು ಅವಳು ಕೈ ಹಿಡ್ಕೊತೀನಿ ಅಂದ್ರೂ ಕೂಡ ಇರಲ್ಲ ನೋಡಿ ಹೆಂಗೆ ಓಡ್ತಾಳೆ ಅಂತ. ಅಲ್ಲಿ ನೋಡಿ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಇವತ್ತು. ನೋಡಿ ಅಲ್ಲಿ ಅಜ್ಜಿ ಅಂಗಡಿ, ಅದು ಅಜ್ಜಿ ಅಂಗಡಿ ಹತ್ರ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡು ಡೈ ಹಾಕ್ಕೊಂಡು ಹಿಂಗೆ ಹೋಗೋದು. ನನ್ನ ಕೈ ಅಂತೂ ಹಿಡ್ಕೊಳ್ಳೋದೇ ಇಲ್ಲ, ನಾನು ಬಡ್ಕೊಬೇಕು, ಅಶಿತಾ ಅಂತ ರೋಡೆಲ್ಲ ಬಡ್ಕೊತಾ ಇರಬೇಕು, ಆ ಥರ ಮಾಡ್ತಾಳೆ. ಆಮೇಲೆ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್.